ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾ ರಮೇಶ್ ಬಂದಾರ. ರಮೇಶ್ ಬಂದಿಲ್ವಾ? ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇದಂ ಸಚ್ಚಿದಾನಂದಂ ಇತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಕ್ಯಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀಹಿ ಭಗವೋ ಬ್ರಹ್ಮ. ಇವತ್ತು ಚೆನ್ನೈ ಹೊರಟಿದ್ದೀರಾ ಸುರೇಶ್? ಆಯ್ತು. ಓಮಿತ್ಯೇತದಕ್ಷರಮಿತ್ಯಾದಿ ಓಮಿತ್ಯೇತದಕ್ಷರಂ ಇತ್ಯಾದಿ ಅಷ್ಟಾಧ್ಯಾಯಿ ಛಾಂದೋಗ್ಯೋಪನಿಷತ್. ಅಷ್ಟಾಧ್ಯಾಯಿ ಛಾಂದೋಗ್ಯೋಪನಿಷತ್. ಓಮಿತ್ಯೇತದಕ್ಷರಂ ಅಂತ ಶುರು ಆಗುತ್ತೆ. ಯಾವುದೋ ಛಾಂದೋಗ್ಯೋಪನಿಷತ್ತು. ಈ ರೀತಿಯಾಗಿ 8 ಅಧ್ಯಾಯದ ಕೂಡಿದ್ದಾದ ಉಪನಿಷತ್ ಇದು. ಅಷ್ಟಾಧ್ಯಾಯಿ. ಅಷ್ಟೌ ಅಧ್ಯಾಯ ಯಸ್ಯಾಂ ತತ್ ಯಸ್ಯಾಂ ಸಾ ಯಸ್ಯಾಂ ಕಸ್ಯಾಂ ಉಪನಿಷದಿ ಸಾ ಅಷ್ಟಾಧ್ಯಾಯಿ. 8 ಅಧ್ಯಾಯ ಇರುವಂತಹ ಉಪನಿಷತ್ ಇದು. ಅದರಲ್ಲಿ 5 ಅಧ್ಯಾಯ ಪೂರ್ತಿ ಉಪಾಸನೆ, 3 ಅಧ್ಯಾಯ ತತ್ವ ವಿಚಾರ, 6, 7, 8 ತತ್ವ ವಿಚಾರ, 1, 2, 3, 4, 5 ಪೂರ್ತಿ ಉಪಾಸನಾ ವಿಚಾರ. ಮಧ್ಯೆ ಪ್ರಾಸಂಗಿಕವಾಗಿ ಭಾಷ್ಯಕಾರ ಚರ್ಚೆ ಮಾಡ್ತಾರೆ. ಅದು ಬೇರೆ. ಉಪನಿಷತ್ತು ತಾತ್ಪರ್ಯ ಹೇಳಿದಂತ ವಿಚಾರ ಅಲ್ಲ. ಅದು ಉಪಾಸನ ಬಹಳ ಮುಖ್ಯವಾದದ್ದು ಅಂತ ಉಪನಿಷತ್ತಿಗೆ ಇದು ನಿಲುವು. ಉಪಾಸನೆ ಇದೇ ಹೋದ್ರೆ ತತ್ವಜ್ಞಾನ ಆಗೋಲ್ಲ ಅಂತ. ತಸ್ಯಾಹ ಸಂಕ್ಷೇಪತಃ ಅರ್ಥ ಜಿಜ್ಞಾಸುಭ್ಯಃ ತಸ್ಯಾಹ ಸಂಕ್ಷೇಪತಃ ಅರ್ಥ ಜಿಜ್ಞಾಸುಭ್ಯಃ ರುಜುವಿವರಣಂ ಅಲ್ಪಗ್ರಂಥಂ ಇದಮಾರಭ್ಯತೆ. ತಸ್ಯಾಹ ಉಪನಿಷತ್ತಃ ಆ ಛಾಂದೋಗ್ಯೋಪನಿಷತ್ತಿಗೆ ಸಂಕ್ಷೇಪತಃ ಅಂದ್ರೆ ಬ್ರೀಫ್ ಆಗಿ, ಅಂದ್ರೆ ಶಂಕರಾಚಾರ್ಯಗಿಂತ ಮುಂಚೆ ದ್ರವಿಡಾಚಾರ್ಯರು ಅಥವಾ ಭರ್ತು ಪ್ರಪಂಚರೋ ವೃತ್ತಿಕಾರರು ಯಾರೋ ವಿಸ್ತಾರ ಭಾಷ್ಯ ಬರೆದಿದ್ರು ಅಂತ ಇದರಿಂದ ಗೊತ್ತಾಗತ್ತೆ. ಯಾಕಂದ್ರೆ ನಾವು ಸಂಕ್ಷೇಪವಾಗಿ ಬರೀತೀನಿ ಅಂತ ಹೊರಟು ಹೇಳಿ ನೋಡಿದ್ರೆ ಇದು ತುಂಬಾ ದೊಡ್ಡದಾದ ಒಂದು ವಿವರಣೆಯಿಂದ ಕೂಡಿದ್ದಾದ ಒಂದು ಭಾಷ್ಯ ಇತ್ತು. ಅದರಲ್ಲಿ ರುಜು ವಿವರಣೆ ಇರಲಿಲ್ಲ, ಅನುರುಜು ವಿವರಣೆ ಇತ್ತು. ಅನುರುಜು ವಿವರಣೆ ಅಂದ್ರೆ ವಕ್ರವನ್ನು ಸುಮ್ಮನೆ ನೇರಾದ ಸರಳವಾದ ನೇರಾದ ವಿವರಣೆ. ಎಷ್ಟು ಅಷ್ಟು ಹೌದು. ಅನುರುಜು ಅಂತಂದ್ರೆ ಸ್ವಲ್ಪ ತಮಗೆ ಗೊತ್ತಿರೋದೆಲ್ಲ ಸೇರಿಸೋದು, ಬೇರೆ ಬೇರೆ ಅಸಂಬದ್ಧ ವಿಚಾರನೆಲ್ಲ ಬಳಕೆ ಮಾಡೋದು, ಅದೆಲ್ಲ ಅನುರುಜು ವಿವರಣೆ. ವೃತ್ತಿಕಾರರು ಬೇರೆ ಭೇದ ಸಂಶಯವಾದಿಗಳು ಭಕ್ತ ಪ್ರಪಂಚ ದೊಡ್ಡದಾದ ವ್ಯಾಖ್ಯಾನ ಬರೆದಿರಬಹುದು. ಹಾಗಾಗಿ ನಾವು ರುಜು ವಿವರಣೆ ಅಂದ್ರೆ ಸರಳವಾದ ನೇರವಾದ ಅರ್ಥವನ್ನು ಹೇಳುವಂತಹ ವಿವರಣೆ ಕೊಡುವ, ಸಂಕ್ಷೇಪವಾದ ಅರ್ಥವನ್ನು ಜಿಜ್ಞಾಸಿಸಬೇಕು ಅಂತ ಅನ್ನುವರೆಗೆ ಜ್ಞಾತುಮಿಚ್ಛುಭ್ಯ ಜಿಜ್ಞಾಸುಭ್ಯ ಅರ್ಥಸ್ಯ ಜಿಜ್ಞಾಸುಭ್ಯ. ಈ ಛಾಂದೋಗ್ಯೋಪನಿಷತ್ತಿನ ಅರ್ಥ ಏನು ಅನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಪ್ಪ, ಬ್ರೀಫಾಗಿ ಅರ್ಥ ಮಾಡ್ಕೊಂಡು ಎಲ್ಲೂ ಸಂದೇಹವಿಲ್ಲದೇನೆಯೇ ನೇರವಾಗಿ ಛಾಂದೋಗ್ಯೋಪನಿಷತ್ತಿನ ಅರ್ಥವನ್ನು ತಿಳ್ಕೋಬೇಕು ಅಂತ ಹೇಳಿ ಯಾರು ಅಪೇಕ್ಷೆ ಪಡುತ್ತಿದ್ದಾರೆ ಅಂಥ ಜಿಜ್ಞಾಸ ಅರ್ಥ ಪಡುತ್ತಿರುವಂತಹ ಜಿಜ್ಞಾಸುಗಳಿಗೋಸ್ಕರವಾಗಿ ನಾವು ಅಲ್ಪ ಗ್ರಂಥ ಶಬ್ದಕ್ಕರ್ಥ ಇಲ್ಲಿ ಶಬ್ದರಾಶಿ ಇದೆ ಅರ್ಥ. ಶಬ್ದರಾಶಿ ಅಂದ್ರೆ ನಾವೇನು ಪುಸ್ತಕ ಅಂತ ಹೇಳ್ತೀವಿ ಅದು ಅರ್ಥ ಶಬ್ದರಾಶಿಯ ಮುಖ್ಯ ಅರ್ಥ. ಕಮ್ಮಿಯಾಗಿರ್ತಕ್ಕಂತಹ ಅರ್ಥ ಶಬ್ದರಾಶಿಯನ್ನು ನಾವು ಇಟ್ಕೊಂಡು ನಾವು ಇದನ್ನು ಈ ಮುಂದಿನ ಇದನ್ನ ಬರಿತಾ ಇದ್ದೀವಿ. ನಾವು ಜಾಸ್ತಿ ವಿಸ್ತಾರ ಇದೇ ದೊಡ್ಡದಾಗಿದೆ, ಇದನ್ನು ಸ್ವಲ್ಪ ಅಂತ ಇದ್ದಾರೆ. ಉಪನಿಷತ್ತೇ ದೊಡ್ಡದಾಗಿರೋದ್ರಿಂದ ಅದು ಬರೆಯುವಂತಹ ವ್ಯಾಖ್ಯಾನ ದೊಡ್ಡದಂಗೆ ಕಾಣುತ್ತೆ. ತತ್ರ ಸಂಬಂಧ ಇಲ್ಲಿ ಅಂತಂದ್ರೆ ಈ ಕರ್ಮ ಅಂತ ಹೇಳಿ ಹಿಂದೆ ಇದರ ವಿಚಾರ ಬರುತ್ತೆ, ಆನ ವಿಚಾರ. ಆಮೇಲೆ ಇದು ಉಪನಿಷತ್ ಬಂದಿರೋದು. ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ, ಹಿಂದಿನ ಆರಣ್ಯಕಕ್ಕೂ ಈ ಉಪನಿಷತ್ತಿಗೂ ಸಂಬಂಧ ಏನು ಅಂತ. ಸಮಸ್ತಂ ಕರ್ಮ ಅಧಿಗತಂ ಪ್ರಾಣಾದಿ ದೇವತಾ ವಿಜ್ಞಾನ ಸಹಿತಂ ಅಚ್ಚಿರಾದಿ ಮಾರ್ಗೇಣ ಬ್ರಹ್ಮ ಪ್ರತಿಪತ್ತಿ ಕಾರಣಂ. ಸಂಪೂರ್ಣ ಕರ್ಮ ವಿಚಾರವನ್ನೆಲ್ಲ ಹೇಳಿ ಮುಗಿಸ್ಬಿಟ್ಟಿದಂತೆ. ಅಗ್ನಿಹೋತ್ರದಿಂದ ಹಿಡಿದು ಅಶ್ವಮೇಧ ಅಂತ ಕರ್ಮ ವಿಚಾರವನ್ನೆಲ್ಲ ಹಿಂದಕ್ಕೆ, ಇದರ ಹಿಂದೆ ಛಾಂದೋಗ್ಯೋಪನಿಷತ್ ಆರಂಭ ಆಗೋದಕ್ಕೆ ಮುಂಚೆ ಅಗ್ನಿಹೋತ್ರದಿಂದ ಹಿಡಿದು ಅಶ್ವಮೇಧ ಅಂತವಾದ ಎಷ್ಟು ಕರ್ಮ ವಿಚಾರ ಇದೆ ಎಲ್ಲಾ ಕರ್ಮ ವಿಚಾರವನ್ನು ತಿಳಿಸ್ಕೊಟ್ಟದ್ದಾಯಿತು.
ಅದರ ಜೊತೆಗೆ ಪ್ರಾಣಮೇ ಮುಂತಾದ ದೇವತೆಯ ಉಪಾಸನಾ ಸಹಿತವಾಗಿ ಹೇಳ್ಕೊಟ್ಟದ್ದಾಯ್ತು ಸಹಿತಂ. ಅದು ಆ ಉಪಾಸನೆಗೆ ಫಲ ಏನೋ ಅಷ್ಟಿರಾಜ ಮಾರ್ಗದಿಂದ ಬ್ರಹ್ಮಲೋಕ ಪ್ರತಿಪತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು. ಬ್ರಹ್ಮಲೋಕ ಅಂದ್ರೆ ಸತ್ಯಲೋಕ. ಇಲ್ಲಿಂದ 14ನೇ ಲೋಕವಾಗಿರ್ತಕ್ಕಂತಹ ಹದಿನಾಲ್ಕನೇ ಸ್ಟೆಪ್ ಆಗಿರ್ತಕ್ಕಂತಹ ಬ್ರಹ್ಮಲೋಕ. ವಿರಾಟ್ ಲೋಕ ಆದ್ಮೇಲೆ ಹಿರಣ್ಯಗರ್ಭಲೋಕ ಅಂತ ಏನಿದೆ ಆ ಲೋಕವನ್ನು ಪಡ್ಕೊಳ್ಳೋಕೆ ಸಾಧನವಾಗಿರ್ತಕ್ಕಂತಹ ಕರ್ಮೋಪಾಸನಾ ವಿಚಾರವನ್ನ ಹೇಳಿ ಆದ್ರೂ ಮತ್ತೆ ಈ ಕರ್ಮ ಉಪಾಸನ ವಿಚಾರ ಹೇಳ್ತಾರೆ. ಹೇಳ್ದಾಯ್ತು ಹಾಗಾದ್ರೆ ಇಲ್ಲಿ ಉಪಾಸನೆ ಹೇಳಲ್ವ ಅಂದ್ರೆ ಅಯ್ಯೋ ಅದೇ ಜಾಸ್ತಿ. ಉಪಾಧ್ಯಾಯರ ಮಂತ್ರಕ್ಕಿಂತ ಉಗೊಳೋದೇ ಹೆಚ್ಚು. ನನಗೆ ಈ ಉಪನಿಷತ್ತಿನ ತತ್ವ ವಿಚಾರಕ್ಕಿಂತ ಉಪಾಸನಾ ವಿಚಾರವೇ ಜಾಸ್ತಿ, ತತ್ವ ವಿಚಾರ ಕಮ್ಮಿ. ಉಪಾಧ್ಯಾಯರ ಮಂತ್ರ ಹೇಳಕ್ಕಿಂತ ಎಂಜಿನ ಬಾಯಿ ಎಂಜಿ ಬರೋದೇ ಜಾಸ್ತಿ. ನಂಗೆ ಈ ಉಪನಿಷತ್ತಲ್ಲಿ ಈ 7ನೇ ಅಧ್ಯಾಯದಲ್ಲಂತೂ ಬರೀ ಉಪಾಸನಾ ವಿಚಾರ. ಈ ಒಂದ್ ಸ್ವಲ್ಪ ಭೂಮ ವಿದ್ಯೆ ತುದಿ ಒಂದ್ ಸ್ವಲ್ಪ ಇದೆ, ಜಾಸ್ತಿ ಭಾಗ ಮಂತ್ರ ಭಾಗ ಉಪಾಸನಾ ವಿಚಾರ. ಇನ್ನು 5 ಅಧ್ಯಾಯದಂತೂ ಬರೀ ಉಪಾಸನಾ ವಿಚಾರವೇ. ಇನ್ನು 8ನೇ ಅಧ್ಯಾಯದಲ್ಲೂ ಅಷ್ಟೇ ದಾರೋಪಾಸನಾ ವಿಚಾರ. ಕೊನೆ ಸ್ವಲ್ಪ ಅಷ್ಟು ಹೇಳೋದಾದ್ರೆ ಛಾಂದೋಗ್ಯೋಪನಿಷತ್ತು ಉಪಾಸನೋಪನಿಷತ್ತು ತಂದು ತಪ್ಪಾಗಲ್ವ ಅನ್ನೋಷ್ಟು ಮಟ್ಟಿಗೆ ಇದೆ. ಆದ್ರೂ ತತ್ವ ವಿಚಾರ ಇದ್ದೇ ಇದೆ. ತತ್ವಮಸಿ ಮಹಾವಾಕ್ಯ ಬರೋದು ಇಲ್ಲೇ. ತತ್ವಮಸಿ ವಾಕ್ಯಾರ್ಥ ವಿಚಾರ ಮಾಡೋದು ಛಾಂದೋಗ್ಯೋಪನಿಷತ್ತಿನಲ್ಲೇ. ಆದ್ರಿಂದ ಇದರಲ್ಲಿ ಸಾರವಾಗಿರ್ತಕ್ಕಂಥ ಬ್ರಹ್ಮ ವಿಚಾರವಿದೆ. ಆದ್ರೂ ನಾನು ಹೇಳಿದ ಗಾದೆ ಉಪಾಧ್ಯಾಯರ ಮಂತ್ರಕ್ಕಿಂತ ಉಗೊಳೋದು ಹೆಚ್ಚು. ನಂಗೆ ಈ ತತ್ವ ವಿಚಾರಕ್ಕಿಂತ ಉಪಾಸನಾ ವಿಚಾರ ಸಾಧನ ವಿಚಾರವೇ ಜಾಸ್ತಿ. ಯಾಕೆಂದ್ರೆ ಸಾಧನೆ ಇಲ್ಲದೆ ಹೋದ್ರೆ ಸಾಧ್ಯ ಸಿಗೋಲ್ಲ ಅಂತ ಶ್ರುತಿದು. ಆ ತತ್ವ ವಿಚಾರ ಹೇಳ್ಬಿಡ್ಬೋದು. ನಿಮ್ಮಲ್ಲಿ ಸಾಧನೆ ಸರಿಯಾಗಿ ಇಲ್ಲದೆ ಹೋದ್ರೆ ಈ ಸಾಧನೆ ತತ್ವ ವಿಚಾರ ಅರ್ಥವಾಗಲ್ಲ. ಸಾಧನೆ ಚೆನ್ನಾಗಿ ಇದ್ಬಿಟ್ರೆ ತತ್ವ ವಿಚಾರ ಹೇಳಲೇಬೇಕಾದ್ರೆ ತಾನೇ ಗೊತ್ತಾಗತ್ತೆ. ಸಾಧನೆ ಚೆನ್ನಾಗಿ ಪಕ್ವತೆ ಬೇಕು. ಯಾರು ಕರ್ಮೋಪಾಸನೆಯಿಂದ ಚೆನ್ನಾಗಿ ಪಕ್ವವಾಗಿರ್ತಾರೋ ಅವರಿಗೆ ನೆಪ ಮಾತ್ರಕ್ಕೆ ತತ್ವೋಪದೇಶ, ತಾನೇ ತತ್ವಜ್ಞಾನ ಆಗ್ಬಿಡತ್ತೆ. ಆ ಉಪಾಸ್ಯ ದೇವತೆಗೆ ತತ್ವ ತಿಳಿಸ್ಕೊಟ್ಬಿಡತ್ತೆ. ಅಷ್ಟು ಮಹತ್ತರವಾದ ಉಪಾಸನೆ. ಆದ್ರಿಂದ ಸಾಧನೆಯಲ್ಲಿಯೇ ಜಾಸ್ತಿ ನೀವು ನಿರತರಾಗಿ ಸಾಧ್ಯದ ಕಡೆ ಹೋಗ್ಬಿಡಿ. ವಿಚಾರ ಅಂತ ಹೋಗಿ ಕರ್ಮವನ್ನು ಬಿಟ್ಟು ವಿಚಾರವನ್ನು ಬಿಟ್ಟು ಉಪಾಸನೆಯನ್ನು ಬಿಟ್ಟು ಇತೋಭ್ರಷ್ಟ ತತ್ವಭ್ರಷ್ಟ ಆಗ್ಬಿಡ್ತೀರ. ನಾವು ಬಹಳ ಮೇಲ್ಮಟ್ಟದವರು ಅಂದ್ಕೊಂಡು ನಾವು ತತ್ವ ವಿಚಾರಕ್ಕೆ ಹೊರತು ನಾವು ಕರ್ಮೋಪಾಸನೆ ಮಾಡೋರಲ್ಲ ಅಂದ್ರೆ ಕರ್ಮೋಪಾಸನೆ ನಾವಂತೂ ಬಿಟ್ವಿ, ತತ್ವ ವಿಚಾರ ಎಟ್ಕಲ್ಲ. ಹಂಗಾಗಿ ಅದು ಇಲ್ಲ ಇದು ಇಲ್ಲ ಅಂತ ಬಿಡುತ್ತೆ. ಹಂಗ್ ಮಾಡ್ಬೇಡಿ. ಕರ್ಮೋಪಾಸನೆಗಳಲ್ಲಿ ಜಾಸ್ತಿ ನೀವು ನಿರತರಾಗಿರಿ. ಅದನ್ನ ಮಾಡ್ತಾ ಮಾಡ್ತಾ ಇದ್ದ ಕಾಲಾನುಕಾಲಕ್ಕೆ ಚಿತ್ತಶುದ್ಧಿಯಾಗಿ ನಿಮಗೆ ತತ್ವಜ್ಞಾನಕ್ಕೆ ಯೋಗ್ಯತೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಉಪಾಸನಾ ವಿಚಾರವನ್ನು ಹೇಳಿದೆ. ಅದೆಲ್ಲವೂ 2 ತರ ಅಲ್ಲಿ ಭಾಷ್ಯಕಾರ ಬರೀತಾರೆ. ಇಲ್ಲಿಯೇ ಚಿತ್ತಶುದ್ಧಿಯಾಗಿ ತತ್ವಜ್ಞಾನಕ್ಕೆ ಅನುಕೂಲವಾದ ಉಪಾಸನೆಯೂ ಉಂಟು. ಕೆಲವು ಕರ್ಮ ಮುಕ್ತಿ ಇಲ್ಲಿಂದ ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನ ಮಾಡ್ಕೊಂಡು ಮುಕ್ತಾಗೋ ಕ್ರಮ ಉಂಟು. ಕೇವಲಂಚ ಧೂಮಾದಿ ಮಾರ್ಗೇಣ ಚಂದ್ರಲೋಕ ಪ್ರತಿಪತ್ತಿ ಕಾರಣ. ಚಂದ್ರಲೋಕ ಪ್ರತಿಪತ್ತಿ ಕಾರಣ ಕೇವಲ ಕರ್ಮ ಅಂತ ಅಂದ್ರೆ ಉಪಾಸನಾ ಸಂಬಂಧವಿಲ್ಲದ ಅಂದ್ರೆ ಬರೀ ಮೆಕ್ಯಾನಿಕ್ ಆಗಿ ಕರ್ಮ ಮಾಡೋದು. ಅದು ಭಾವನೆ ಇದೆ. ಮೆಕ್ಯಾನಿಕಲ್ ಭಾವನೆ ಇರಲ್ಲ. ಇಲ್ಲಿ ಭಾವನೆ ಇದೆ, ಪ್ರೇಮ ಇದೆ, ಶ್ರದ್ಧೆ ಇದೆ, ಏಕಾಗ್ರತೆ ಇದೆ. ಆದ್ರೆ ಉಪಾಸನಾ ವಿಚಾರ ಇಲ್ಲ. ಮಾಡುವ ದೇವತೆಯಲ್ಲೂ ಕ್ರಿಯೆಯಲ್ಲೂ ಸಂಭಾರದಲ್ಲೂ ಶ್ರದ್ಧಾಭಕ್ತಿ ಇದೆ, ಅಭಿಮಾನ ಇದೆ, ಧರ್ಮಾಭಿಮಾನ ಇದೆ. ಹಾಗಿದ್ದುಕೊಂಡು ಯಾರು ಕರ್ಮಾನುಷ್ಠಾನ ಮಾಡುತ್ತಾರೆ ಅವರು ಧೂಮಾದಿ ಮಾರ್ಗ ಅಂದ್ರೆ ದಕ್ಷಿಣಾಯನ ಮಾರ್ಗ, ಧೂಮ್ ಮಾರ್ಗ, ದಕ್ಷಿಣಾಯನ ಮಾರ್ಗ, ಪಿತೃಯಾನ ಮಾರ್ಗ ಎಲ್ಲ ಒಂದೇ. ಚಂದ್ರಲೋಕ ಅಂತ ಸೋಮಲೋಕಕ್ಕೆ ಹೋಗ್ತಾರೆ. ಅದು ಬಂತಲ್ಲ ಇದರಲ್ಲೂ ಬೃಹದಾನಕದಲ್ಲೂ ಆ ವಿಚಾರ ಬಂತು. ಈ ಗ್ರಾಮೇ ಇಷ್ಟಾಪೂರ್ತ ಮಿಚ್ಚು ಭಾಸತೆ ಚಂದ್ರಮಸಮೇವ ಅಭಿಸಂಪದ್ಯಂತೆ ಧೂಮಭಿಸಂಪದ್ಯಂತೆ ಧೂಮಾತ್ರಾತ್ರೇರಪಕ್ರಿಯಮಾಪಕ್ರಿಯಮಾಪಕ್ಯಾತ್ ಯಾನ್ ಷಡಂಗ್ರೇತಿ ದಕ್ಷಿಣಾಗಸ್ತಾನ್ ಮಾಸೇಭ್ಯ ಪಿತೃಲೋಕಂ ತೇ ಪಿತೃಲೋಕೆ ಅಂತ ಆ ವಿಚಾರ ಬಂತು. ಮಾಸೇಭ್ಯ ಸಂವತ್ಸರನವರು ಮುಸಲ್ಮಾನರು, ಮಾಸೇಭ್ಯ ಪಿತೃಲೋಕ. ಧೂಮಾದಿ ಮಾರ್ಗದಿಂದ ಚಂದ್ರಲೋಕವನ್ನು ಪಡ್ಕೊಳ್ಳೋಕೆ ಕಾರಣವಾಗಿರ್ತಕ್ಕಂತಹ ಕೇವಲ ಕರ್ಮ ವಿಚಾರವನ್ನು ಶ್ರುತಿಯಲ್ಲಿದೆ. ಸ್ವಭಾವ ಪ್ರವೃತ್ತಾನಾಂಚ ಮಾರ್ಗದ್ವಯ ಪರಿಭ್ರಷ್ಟಾನ ಕಷ್ಟ ಅಧೋಗತಿ ಉಕ್ತ. ಯಾರು ಈ 2 ಮಾರ್ಗಕ್ಕೂ ಸೇರ್ಕೊಂಡಿಲ್ಲ, ಉಪಾಸನೆಯನ್ನೂ ಮಾಡುತ್ತಲಿಲ್ಲ, ಕರ್ಮವನ್ನೂ ಮಾಡುತ್ತಲಿಲ್ಲ, ಅವರಿಗೆ ಈ 2 ಮಾರ್ಗದಲ್ಲೂ ಅವರು ಭ್ರಷ್ಟರು ಅಂದ್ರೆ ಜಾರಿ ಬಿದ್ದವರು, ತಪ್ಪೋದವರು. ಅವರಿಗೆ
ಅಧೋಗತಿ, ಕಷ್ಟಕರವಾದ ಅಧೋಗತಿ ಅಂದ್ರೆ ಕ್ರಿಮಿಕೀಟ ಜನ್ಮ, ಪಶುಪಕ್ಷಿ ಜನ್ಮ, ತಿರ್ಯಕ್ ಪ್ರಾಣಿ ಜನ್ಮ. ಅದು ಭಾರಿ ಡೇಂಜರು, ಟೂ ಡೇಂಜರ್. ಅದು ಕರ್ಮವನ್ನೂ ಮಾಡದೆ, ಶಾಸ್ತ್ರೋಕ್ತವಾದ ಕರ್ಮವನ್ನೂ ಮಾಡದೆ, ಉಪಾಸನೆಯನ್ನು ಮಾಡದೆ, ಕೇವಲ ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇತ ಪಶುಭಿರ್ನರಾಣ ಇಷ್ಟೇ ಇದ್ಬಿಟ್ರೆ, ತಿನ್ನೋದು, ಕುಡಿಯೋದು, ಮಕ್ಕಳು ಮಾಡೋದು, ದುಡಿಯೋದು, ಟಿವಿ ನೋಡೋದು, ಮಜಾ ಮಾಡೋದು, ಸಿನಿಮಾ ನೋಡೋದು, ಸಂಗೀತ ಕೇಳೋದು, ಅಲ್ಲಿ ಇಲ್ಲಿ ತಿರುಗೋದು, ಹೋಟ್ಲಿಗೆ ಇಟ್ಟು ಹೋಗೋದು, ಸಿನಿಮಾ ನೋಡೋದು, ಇದೇ ಮಾಡ್ತಾ ಇದ್ಬಿಟ್ರೆ ಮುಂದೆ 4 ಕಾಲು ಬರೋದು. ಹೀಗೆ 4 ಕಾಲು ಬಂದ್ಬಿಡುತ್ತೆ. ಹಿಂಗೆ ಸರ್ಕೊಂಡು ಹೋಗುವಂತ ಪ್ರಾಣಿ ಜನ್ಮ, ಒಂದು ಹಾವು ಜನ್ಮ ಹೀಗೆ ಬಂದ್ಬಿಡುತ್ತೆ. ಅನುಭವ ಕಟ್ಟದೆ. ಇಲ್ಲಿ ಕರ್ಮ ಅಂದ್ರೆ ಕರ್ಮ ಯೋಗ ಅಂತ ಅಲ್ವಾ ಗುರುಗಳೇ? ಕರ್ಮ ಅಂದ್ರೆ ಸ್ವಧರ್ಮಾನುಷ್ಠಾನ, ಕರ್ಮ ಯೋಗ ಅಲ್ಲ, ಸ್ವಧರ್ಮಾನುಷ್ಠಾನ. ನಮ್ ಡ್ಯೂಟಿ. ಆತ್ಮಚಿಂತನೆ ಮಾಡ್ತಿದ್ರೆ ಯಾರು ಸನ್ಯಾಸಿಯಾಗಿ ಮಾಡ್ಬೇಕು. ಕರ್ಮಿಯಾಗಿ ನೀನು ಗೃಹಸ್ಥನಾಗಿ ಬ್ರಹ್ಮಚಾರಿಗೆ ಸ್ವಧರ್ಮ ಬಿಟ್ಟು ಕರ್ಮ ಮಾಡಬಾರಲ್ಲ. ಆತ್ಮಚಿಂತನೆ ಮಾಡ್ತೀನಿ ನೆಪ ಹೇಳ್ಕೊಂಡು ಆಶ್ರಮ ಕರ್ಮ ಎಷ್ಟೇ ಪ್ರಾಮಾಣಿಕ ಮಾಡಿದ್ರು ಶಾಸ್ತ್ರ ಪ್ರಾಮಾಣಿಕ ಮಾಡಿದ್ರೆ ಅದಕ್ಕೆ ತಕ್ಕಂತ ಒಂದು ಆಶ್ರಮ ಕೊಡ್ತಿದೆ. ಪ್ರಾಮಾಣಿಕ ಆತ್ಮಚಿಂತನೆಯಲ್ಲೇ ಇರ್ತೀನಿ ಅಂತ ಸನ್ಯಾಸ ಮಾಡೋ, ಆತ್ಮಚಿಂತನೆಯಲ್ಲಿಯೇ ಇರಕ್ಕಾಗತ್ತಂತೆ ಸನ್ಯಾಸ ಮಾಡಕ್ಕಾಗಲ್ಲ ನಿಮಗೆ. ಇದು ಕಲ್ಚರ್ ಥೀಫ್ ಅಂತ ಕಲ್ಲ. ಯಾವತ್ತೂ ಅಷ್ಟೇ ಆತ್ಮಚಿಂತನೆಯಲ್ಲಿಯೇ ಯಾವಾಗ್ಲೂ ಇರೋದಾದ್ರೆ ಸನ್ಯಾಸ ಮಾಡಕ್ಕೆ ಹಿಂಗೆ ಬಟ್ಟೆ ಹೊಡೋದು ಏನ್ ಕಷ್ಟ, ಕಾಯಿ ಬಟ್ಟೆ ಹೊಡೋಕೆ ಏನ್ ಕಷ್ಟ ಇಲ್ಲ. ಇನ್ ಬಿಟ್ವೀನ್ ಆತ್ಮವಿಚಾರವನ್ನು ಮಾಡ್ತೀವಿ ಅಂದ್ರೆ ಇನ್ ಬಿಟ್ವೀನ್ ಕರ್ಮನೂ ಮಾಡಿ ಅಂತಾರೆ. ಅದೇ ಇಂದಾದಿ ಕರ್ಮ, ಉಪಾಸನಾ, ವಿಶ್ವ ಪೂಜೆ, ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡಿ. ಉಪಾಸನಾ ಅಂದ್ರೆ ಪೂಜೆಗಳು ಎಲ್ಲ ನಾವು ಮಾಡೋ ಪೂಜೆ ದಿನ ಅಲ್ವಾ? ಶ್ರುತಿ ಪುರಾಣೋಕ್ತವಾದ ಕರ್ಮ ಮಾಡೋದು. ಫಸ್ಟ್ ಶ್ರುತಿ ವೇದ ಹೇಳಿದಂತಹ, ಆಮೇಲೆ ಸ್ಮೃತಿ ಮನು ಅಪಸ್ತಂಭ ಹೇಳಿದಂತಹ ಉಪಾಸನಾ ವೈಶ್ಯದೇವಾದಿಗಳು, ಆಮೇಲೆ ಪುರಾಣೋಕ್ತವಾದಂತಹ ಸಂಧ್ಯಾ ವಂದನೆ, ದೇವ್ರ ಪೂಜಾ ಇತ್ಯಾದಿಗಳು ಮಾಡ್ಬೇಕು. ಇವುಗಳನ್ನು ಮಾಡುತ್ತಿದ್ದರೆ ಅವನು ಚಂದ್ರಲೋಕ ಹೋಗ್ತಾನೆ. ಅದನ್ನು ಕರ್ಮಯೋಗವಾಗಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಆತ್ಮಜ್ಞಾನ ಮಾರ್ಗ ಬಿಡ್ಬಿಡ್ತಾನೆ. ಅದರಲ್ಲಿ 2 ತರಹ ಕರ್ಮ ಮಾಡುವವರಲ್ಲೇ 2 ತರಹ. ಸ್ವಧರ್ಮ, ನನ್ನ ಬ್ರಾಹ್ಮಣ ಹುಟ್ಟಿದೀನಿ, ನನ್ನ ಡ್ಯೂಟಿ ಕರ್ಮ ಮಾಡ್ಬೇಕು ಮಾಡ್ತಾ ಇದ್ರೆ ಅದೇ ಪುಣ್ಯಲೋಕ ಪ್ರಾಪ್ತಿ ಆಗುತ್ತೆ. ಇಲ್ಲ ಸ್ವಧರ್ಮ ಹೌದು, ಸ್ವಧರ್ಮದಲ್ಲಿ ಏನ ಪರಮೇಶ್ವರಂ ಪ್ರೀಣಯಾನಿ, ಇದರಿಂದ ಪರಮೇಶ್ವರನ ಸಂತೋಷಪಡಿಸ್ತೀನಿ. ನನಗೆ ಯಾವ ಉತ್ತಮ ಲೋಕವಾಗಲಿ ಉತ್ತಮ ಫಲವಾಗಲಿ ಬೇಕಿಲ್ಲ, ಆತನ ಪರಿಚಯವಾಗಬೇಕು, ಆತನಲ್ಲಿ ಭಕ್ತಿ ಬರಬೇಕು, ನನಗೆ ಅಧ್ಯಾತ್ಮ ವಿಚಾರ ಅರ್ಥವಾಗಬೇಕು, ನನ್ನ ಮನಸ್ಸು ಸಂಸ್ಕೃತವಾಗಬೇಕು, ಅಂದ್ರೆ ನಮ್ಮ ಅಂತಃಕರಣ ಕಾಮಾದಿ ದೋಷದಿಂದ ದೂರವಾಗಬೇಕು ಅಂತ ಹೇಳಿ ಫಲಾಪೇಕ್ಷೆ ಇಲ್ಲದೆ ಈಶ್ವರಾರ್ಪಣ ಪೂರ್ವಕವಾಗಿ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿಯಿಂದ ಮಾಡ್ತಾ ಇದ್ರೆ ಚಿತ್ತಶುದ್ಧಿ ಆಗ್ಬಿಡುತ್ತೆ. ಚಿತ್ತಶುದ್ಧಿ ಆಯ್ತು ಅಂತಂದ್ರೆ ಹೇಗೆ ಶುದ್ಧವಾದ ಕನ್ನಡಿಯಲ್ಲಿ ಮುಖ ಪ್ರತಿಬಿಂಬ ಕಾಣುತ್ತೋ, ಚಿತ್ತ ಅನ್ನುವಂತ ಕನ್ನಡಿಯಲ್ಲಿ ಚಿತ್ತ ದರ್ಶನ, ಚಿತ್ಸ್ವರೂಪವಾದ ಪರಮಾತ್ಮ ದರ್ಶನ ಆಗ್ಬಿಡುತ್ತೆ. ಚಿತ್ತ ದರ್ಪಣ, ದರ್ಪಣ ಅಂದ್ರೆ ಕನ್ನಡಿ. ತುಂಬಾ ಟೈಮ್ ತಗೊಳುತ್ತೆ ಗುರುಗಳೇ. ತುಂಬಾ ಟೈಮ್ ತಗೊಳುತ್ತೆ. ನೀವ್ ಮಾಡೋ ತೀವ್ರತೆ ಜೋರಾಗಿದೆ, ಟೈಮ್ ತಗೊಳ್ಳಲ್ಲ. ನೀವ್ ಮಾಡೋ ತೀವ್ರತೆ, ನೀವೇನ್ ಮಾಡ್ತೀರಾ, ಈ ಗಿಡ ಹಾಕ್ಬಿಟ್ಟು ಸುಮ್ನೆ ನೀರು ಗೊಬ್ಬರ ಹಾಕ್ತಿರ್ತೀರಾ, ಅದು ಆಡು ಹಸು ಮೇಯ್ತಾ ಇದ್ದು ಸುಮ್ನೆ ಇದ್ದೆ ಅದು ಬೆಳೆಯಲ್ಲ. ಹಾಗೆ ಅದಕ್ಕೆ ಫೆನ್ಸಿಂಗ್ ಹಾಕ್ಬೇಕು. ನೀವು ಕರ್ಮಯೋಗ ಮಾಡುವಾಗ ಕೆಲವು ಆಹಾರ ನಿಯಮ ಪಾಲಿಸ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಟಿವಿ ನೋಡಲ್ಲ, ಆಮೇಲೆ ಲೌಕಿಕ ವಿಚಾರಕ್ಕೆ ಹೋಗೋದಿಲ್ಲ, ಯಾವುದೇ ವ್ಯವಹಾರ ರಾಜಕೀಯ ವಿಚಾರಕ್ಕೆ ಹೋಗೋದಿಲ್ಲ. ಈ ನಿಯಮವನ್ನೆಲ್ಲ ಹಾಕೋಬೇಕು. ಜೊತೆಗೆ ಅಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂಥ ಸಾಧಕರಿಗೆ ಬರೀ ಕರ್ಮ ಒಂದೇ ಅಲ್ಲ, ಕರ್ಮದ ಜೊತೆಗೆ ನಡವಳಿಕೆ, ಕ್ಯಾರೆಕ್ಟರ್ ಭಾರಿ ಇದು ಇಂಪಾರ್ಟೆಂಟ್. ಅದನ್ನ ಬಿಲ್ಟಪ್ ಮಾಡ್ಬೇಕು. ನಡವಳಿಕೆ, ಮಾತು ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು, ಇಂದ್ರಿಯ ಶುದ್ಧವಾಗಿರ್ಬೇಕು, ಆಹಾರ ಶುದ್ಧವಾಗಿರ್ಬೇಕು, ನಡವಳಿಕೆ ಶುದ್ಧವಾಗಿರ್ಬೇಕು. ಎಂಜಾಯ್ ಮಾಡ್ಕೊಳ್ಳೋದು, ಯಾವ್ದಾದ್ರು ಮುಟ್ಬಿಡೋದು ಅದೆಲ್ಲ ಮಾಡಬಾರ್ದು. ಈ ಕೈ ಕಚ್ಚೋದು, ಸುಮ್ಮನೆ ಕೈ ಒರ್ಸ್ಕೊಂಡ್ಬಿಡೋದು, ಅಯ್ಯೋ ತುಂಬಾ ಜನ ಮಾಡ್ತಾರೆ. ಎಂಜಿ ಮಾಡ್ಕೊಳ್ತಾರೆ, ಕೈ ಕಳ್ಕೊಳ್ಳೋದಿಲ್ಲ, ಹಾಗೆ ಇದು ಮಾಡ್ಬಿಡ್ತಾರೆ, ಕಚ್ಕೊಂಡೆ ತಿಂತಾರೆ, ಕೈ ತಿಳ್ಕೊಳ್ಳಲ್ಲ. ಬಾಳೆಹಣ್ಣು ಕೊಟ್ರೆ 1-2 ಸಿಪ್ಪೆ ಸುರಿತಾರೆ, ಹೀಗೆ ಕಚ್ಕೊಂಡು ತಿಂತಾರೆ, ಹಂಗೆ ಎಸ್ಬಿಡ್ತಾರೆ. ಒಂದು ಆಚಾರ ವಿಚಾರ ಇಲ್ಲ. ಆಚಾರಹೀನನ್ ನಪುನಂತಿ ವೇದಾಹ ಅಂತ. ಯಾರು ಆಚಾರಹೀನನೋ ಅವನಿಗೆ ವೇದವನ್ನು ಶುದ್ಧಿ ಮಾಡುವುದಿಲ್ಲ. ಆಚಾರವಂತನಾಗಬೇಕು, ಶೀಲವಂತನಾಗಬೇಕು. ಆಚಾರ ಶೀಲವೇ ಅರ್ಥ. ನಾನು ಮಡಿ ಅಂತ ಏನ್ ಹೇಳ್ತಾರೆ ಅದನ್ನ ಇಟ್ಕೋಬೇಕು. ಸ್ವಲ್ಪ ನಮ್ಮ ಪರಮಾತ್ಮ ಹೇಗೆ ಯಾವುದಕ್ಕೂ ಅಂಟ್ಕೊಂಡಿದೋ, ಯಾವುದಕ್ಕೂ ಬಿಟ್ಕೊಳ್ಳಲ್ವೋ
ಹಾಗೆ ನಾವು ಯಾರನ್ನು ಮುಟ್ಕೋಬಾರ್ದು, ಯಾರು ಅಂಟ್ಕೋಬಾರ್ದು, ಯಾವ ಅಟ್ಯಾಚ್ಮೆಂಟು ಇರಬಾರ್ದು, ಯಾರ ಸಂಬಂಧ ಇರಬೇಕು. ಭಗವಂತನನ್ನು ಮುಟ್ಟಕ್ಕೆ ಹೊರಟವರಾದಾಗ ಭಗವಂತನಂತೆ ನಾವಿರ್ಬೇಕು. ಭಗವಂತ ಹೇಗಿದ್ದಾನೆ? ಅವನು ಯಾರನ್ನು ಮುಟ್ಕೊಂಡಿಲ್ಲ, ಅವನ ಅಸಂಗ. ಹಾಗೆ ನಾವು ಕೂಡ ಯಾರನ್ನು ಮುಟ್ಕೋಬಾರ್ದು, ಏನನ್ನು ನಮ್ಮ ದೇಹದಲ್ಲೂ ಅಷ್ಟೇ ಸುಖ ಸುಮ್ಮನೆ ಎಲ್ಲ ಜಾಗವನ್ನು ಮುಟ್ಕೋಬಾರ್ದು. ಅನಿವಾರ್ಯವಾಗಿ ಮುಟ್ಕೊಂಡ್ರೆ ಕೈ ತೊಳ್ಕೊಬೇಕು. ದೇಹದ ಅವಯವವನ್ನು ಕೂಡ ಎಲ್ಲ ಜಾಗವೂ ಮುಟ್ಟೋ ಹಾಗಿಲ್ಲ. ಹಾಗೆ ಶುದ್ಧವಾದ ಮಡಿಯಾದ ಬಟ್ಟೆ ಇರಬೇಕು, ಮಡಿಯಾದ ಶುದ್ಧವಾದ ಬಟ್ಟೆ ಇರಬೇಕು. ಹಾಗೆ ನಮ್ಮ ದೇಹವನ್ನ ಶುಚಿಯಾಗಿ ತೊಳ್ಕೊಂಡು ಶುದ್ಧಿ ಮಾಡ್ಕೋಬೇಕು. ಮನಸ್ಸನ್ನ ಭಕ್ತಿ ಧ್ಯಾನಾದಿಗಳಿಂದ ಶುದ್ಧಿ ಮಾಡ್ಕೋಬೇಕು. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಶೌಚ, ಸದಾಚಾರದಿಂದ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡ್ರೆ ಅದು ಮನಸ್ಸು ಆತ್ಮಜ್ಞಾನಕ್ಕೆ ಯೋಗ್ಯತೆ ಬರ್ಕೊಳುತ್ತೆ. ಏನಕ್ಕೆ ಸುಮ್ಮನೆ ಓಹೋ ಯಾಕಲ್ವಾ ಬಿಡ್ಬೇಕಾ? ಯಾಕ ಸ್ವಭಾವದಿಂದಲೇನೇನೋ ಪ್ರಾಣಿಗಳಂತೆಯೇ. ಸ್ವಭಾವ ಶಬ್ದಕ್ಕೆ ಅರ್ಥ ಯಾವ ಶಾಸ್ತ್ರದ ಒಂದು ಚೌಕಟ್ಟಿಲ್ಲ, ಒಂದು ಸಂಪ್ರದಾಯದ ಚೌಕಟ್ಟಿಲ್ಲ. ಯಾವ್ಯಾವ ಇಂದ್ರಿಯ ಏನೇನು ಮಾಡುವಂತ ಅದನ್ನ ಮಾಡೋದು. ಕಣ್ಣು ಒಳ್ಳೆ ಸಿನಿಮಾ ನೋಡು, ಟಿವಿ ನೋಡು, ಡಿಸ್ಕೋ ಡ್ಯಾನ್ಸ್ ನೋಡು, ಅನ್ನೋದಕ್ಕೆ ಏನೋ ನನಗೆ ಹೆಸರು ಬರಲ್ಲ. ಆ ಕೆಟ್ಟ ದೃಶ್ಯವನ್ನು ನೋಡೋದು, ಕೆಟ್ಟ ಸಂಗೀತ ಕೇಳೋದು, ಅದೆಲ್ಲ ಮಾಡಬಾರ್ದು. ಅಲ್ಲ, ಕೆಟ್ಟ ಹಾಡುಗಳು ಅಂತ ಈ ಸಿನಿಮಾ ಹಾಡುಗಳು, ಭಂಡ ಹಾಡುಗಳೆಲ್ಲ ಇರುತ್ತಲ್ಲ, ಕೋಲಿ ಹಾಡುಗಳು, ಅದೆಲ್ಲ ಕೇಳಬಾರ್ದು. ಆಮೇಲೆ ಏನಾಯ್ತು ಅದನ್ನ ತಿನ್ಬಾರ್ದು. ಸಿಕ್ಕಿದೆಲ್ಲ ಬೈಕ್ ಹಾಕೊಳ್ಳೋದು, ಅಭ್ಯಾಸ ದುಶ್ಚಟ ಬಿಡಬೇಕು. ಶುದ್ಧವಾದದನ್ನ ಊಟ ಕೂತಾಗ ನೈವೇದ್ಯ ಮಾಡಿದ ಆಹಾರವನ್ನೇ ತಗೋಬೇಕು. ಪರಮೇಶ್ವರನಿಗೆ ಒಪ್ಪಿಸಿ, ಪರಮೇಶ್ವರನಿಗೆ ಪೂರ್ತಿ ಸಮರ್ಪಣೆ ಮಾಡಿ, ಅವನ ಪ್ರಸಾದಾನುಭಾವನೆಯಿಂದ ಮಾಡುವ ಊಟವನ್ನ ಕೃತವಾಗಿ ಮಿತವಾಗಿ ಮಾಡಬೇಕು. ಅದನ್ನು ಕೂಡ ಚೆನ್ನಾಗಿದೆ ಅಂತ ಹೇಳಿ ಕಂಠಪಟ್ಟಿ ತಿನ್ನೋದಲ್ಲ, ಅದನ್ನು ಅರ್ಧಂ ವ್ಯಂಜನ ಅನಿಸ್ತು. ಆ ರೀತಿ ಇದ್ಕೊಂಡು ಕಟ್ಟುನಿಟ್ಟಾಗಿದ್ರೆ ಭಗವಂತ ಗ್ಯಾರಂಟಿ ಸಿಗ್ತಾನೆ. ಯಾಕೆ ಸಿಗಲ್ಲ? ನಿನ್ನೆ ಆ ಪಶು ಮಹಾರಾಜನಿಗೆ ನಾರಾಯಣ ಬಂದು ನಿಂತ್ಕೊಂಡ್ಬಿಟ್ಟ. ಸಾಕ್ಷಾತ್ ನಾರಾಯಣ ಎಲ್ಲಿ ನಿಂತ್ಕೊಂಡ್ಬಿಟ್ಟು ಅವನು ಮರ ಕೇಳ್ಕೊಳಕ್ ಕೊಡ್ತೀನಿ ಅಂದ್ಬಿಟ್ಟ. ಏನ್ ಪುಣ್ಯ! ಹಾಗೆ ಸ್ವಭಾವದಿಂದಲೇ ತೊಡಗಿದಂತಹ ಅಂದ್ರೆ ಪ್ರಾಣಿಗಳಂತೆ ತೊಡಗಿರುವಂತಹ ಜನರಿಗೆ ಎರಡು ಮಾರ್ಗದಿಂದಲೂ, ಅಂದ್ರೆ ಕರ್ಮ ಮಾರ್ಗ, ಉಪಾಸನೆ ಮಾರ್ಗ, ಎರಡು ಮಾರ್ಗದಿಂದ ಭ್ರಷ್ಟರು ಅಂದ್ರೆ ಜಾರದವರು, ತಪ್ಪೋದವರು, ಆ ಅನುಸರಣೆ ಮಾಡದಿದ್ದವರು, ಅವರಿಗೆ ಕಷ್ಟಕರವಾಗಿರ್ತಕ್ಕಂಥ ಅಧೋಗತಿ ಅಂದ್ರೆ ಪ್ರಾಣಿ ಜನ್ಮ, ಅಂದ್ರೆ ಪಶು ಪಕ್ಷಿ ಪ್ರಾಣಿ, ಕ್ರಿಮಿಕೀಟ, ಗಿಡಮರ ಬಳ್ಳಿಗಳು, ಇದು ಅಧೋಗತಿ ಆಗ್ಬಿಡುತ್ತೆ ಅನ್ನೋ ವಿಚಾರವನ್ನು ಶಾಸ್ತ್ರ ತಿಳಿಸ್ಕೊಟ್ಟಿದೆ. ನಚ ಉಭಯೋಃ ಮಾರ್ಗಯೋಃ ಅನ್ಯತರಸ್ಮಿನ್ನಪಿ ಮಾರ್ಗೇ ಆತ್ಯಂತಿಕೀ ಪುರುಷಾರ್ಥ ಸಿದ್ಧಿ. ಬಹಳ ಮುಖ್ಯವಾದ ವಾಕ್ಯ. ಎರಡು ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲೂ ಉಪಾಸನಾ ಮಾರ್ಗದಲ್ಲೂ ಯದ್ಯಪಿ ಪಿತೃಲೋಕ ಪ್ರಾಪ್ತಿ, ದೇವಲೋಕ ಪ್ರಾಪ್ತಿ, ಬ್ರಹ್ಮಲೋಕ ಪ್ರಾಪ್ತಿ ಆದ್ರೂ ಕೂಡ ಅಷ್ಟಮಾತ್ರದ ಆತ್ಯಂತಿಕ ಪುರುಷಾರ್ಥ ಅಲ್ಲ. ಅಜ್ಞಾನ ಹೋಗದೆ, ಪರಮಾತ್ಮನ ಪರಿಚಯವಾಗದೆ, ತಾನಾಗಿ ಅದು ಅಹಮಸ್ತಿ ಪರಂಬ್ರಹ್ಮ ಅಂತ ತಿಳ್ಕೊಳ್ದೇನೆ ಆತ್ಯಂತಿಕ ಪುರುಷಾರ್ಥ ಆಗೋದಿಲ್ಲ. ಏನೇ ಕರ್ಮ ಮಾಡಿ ಯಾವುದೇ ಲೋಕಕ್ಕೆ ಹೋದ್ರು, ಏನೇ ಉಪಾಸನೆ ಮಾಡಿ ಇಂಥ ಉತ್ತಮ ಲೋಕಕ್ಕೆ ಹೋದ್ರು ಕೂಡ ಅದು ಟೆಂಪರವರಿಯೇ ಹೊರತು, ತಾತ್ಕಾಲಿಕವೇ ಹೊರತು ಪರ್ಮನೆಂಟ್ ಅಲ್ಲ. ಯಾಕಂದ್ರೆ ಪಡೆದದ್ದಲ್ಲ ಅನಿತ್ಯ. ಯತ್ ಕೃತಕಂ ತದನಿತ್ಯಂ ಅಂತ. ಏನ್ ಕರ್ಮ ಮಾಡಿ ಪಡ್ಕೊಂಡ್ರು, ಉಪಾಸನೆ ಮಾಡಿ ಪಡ್ಕೊಂಡದ್ದಲ್ಲ ಅನಿತ್ಯ. ಅದ್ರ ಆತ್ಮಜ್ಞಾನದಿಂದ ಬ್ರಹ್ಮಸ್ವರೂಪವನ್ನು ಪಡ್ಕೊಳ್ಳಲ್ಲ ನಾವು. ಮತ್ತೇನು ಪಡೆದೇ ಆಗಿರುವ ಬ್ರಹ್ಮಸ್ವರೂಪವನ್ನು ನಾವು ತಿಳ್ಕೊಳ್ತೀವಿ ಅಷ್ಟೇ. ಆಲ್ರೆಡಿ ಪಡೆದಾಗಿರೋದೇ ಅದು ಬ್ರಹ್ಮಸ್ವರೂಪ. ನಾವು ಆಗ್ಬಿಟ್ಟಿದೀವಿ. ಅಜ್ಞಾನದಿಂದ ದೇಹೇಂದ್ರಿಯ ಮನೋಬುದ್ಧಿಯನ್ನೇ ನಾನು ಅಂದ್ಕೊಂಡು ನಾವು ಮೋಸ ಹೋಗ್ತಾ ಇದೀವಿ. ವಿಚಾರ ಇಲ್ಲ, ವಿವೇಕ ಇಲ್ಲ. ಈ ಅಜ್ಞಾನವನ್ನು ಕಳ್ಕೊಳ್ಳೋದ್ರಿಂದ, ಅಂದ್ರೆ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ನಿಜವಾದ ಸ್ವರೂಪ ಪರಿಚಯವಾಗುತ್ತಲ್ಲ. ನಿಜವಾದ ಸ್ವರೂಪ ಪರಿಚಯವಾದ ಇಲ್ಲೇ ಈಗ ಮುಕ್ತರು ನಾವೆಲ್ಲ. ತತ್ವಜ್ಞಾನವಾಗುತ್ತಲೇ ಮುಕ್ತರಾಗ್ಬಿಡ್ತೀವಿ. ತತ್ವಜ್ಞಾನವಾಗದೆ ಹೋದ್ರೆ ಏನೇ ಕರ್ಮ ಮಾಡಿ, ಅಶ್ವಮೇಧ ಮಾಡ್ಲಿ, ಓಂಕಾರೋಪಾಸನೆ ಮಾಡ್ಲಿ, ದಹರೋಪಾಸನೆ ಮಾಡ್ಲಿ, ಯಾವ ಲೋಕಕ್ಕೆ ಹೋಗ್ಲಿ, ಏನಪ್ಪಾ ಅಲ್ಲಿ ಉತ್ತಮವಾದ ಮನಸ್ಸು, ಬುದ್ಧಿ ಎಲ್ಲ ಇರುತ್ತೆ, ವಿಚಾರ ಮಾಡಕ್ ಯೋಗ್ಯತೆ ಚೆನ್ನಾಗಿರುತ್ತೆ ಅನ್ನೋ ವಿಷಯ ಬೇರೆ. ಆತ್ಮಜ್ಞಾನವಿಲ್ಲದೆ ಮೋಕ್ಷ ಇಲ್ಲ. ಎಲ್ಲೇ ಹೋಗ್ಲಿ ಕ್ರಿಯೆಯಿಂದ ಮೋಕ್ಷ ಇಲ್ಲ, ಭಾವನೆಯಿಂದಲೂ ಮೋಕ್ಷ ಇಲ್ಲ. ಮತ್ತೇನು
ಜ್ಞಾನದಿಂದಲೇ ಮೋಕ್ಷ. ಯಾಕೆಂದ್ರೆ ಮೋಕ್ಷಕ್ಕೆ ಅಡ್ಡಿ ಅಜ್ಞಾನವೇ. ಅಜ್ಞಾನಕ್ಕಿಂತ ಬೇರೆ ಅಡ್ಡಿ ಇಲ್ಲ. ಅಜ್ಞಾನ ಹೋಗೋದು ಜ್ಞಾನದಿಂದಲೇ ಹೊರತು ಅಜ್ಞಾನ ಕ್ರಿಯೆಯಿಂದಲೂ ಹೋಗಲ್ಲ, ಭಾವನೆಯಿಂದಲೂ ಹೋಗಲ್ಲ. ಆದ್ರಿಂದ ಈ ಎರಡು ಮಾರ್ಗಗಳಲ್ಲೂ ಅಂದ್ರೆ ಕರ್ಮೋಪಾಸನೆ ಅನ್ನುವಂಥ ಈ ಎರಡು ಮಾರ್ಗದಲ್ಲೂ ಯಾವುದೊಂದು ಅನ್ಯಥಸ್ಮಿನ್ನಪಿ ಅಂದ್ರೆ ಒಂದು ಯಾವುದೊಂದರಲ್ಲೂ ಕರ್ಮ ಮಾರ್ಗದಲ್ಲೂ ಇಲ್ಲ, ಉಪಾಸನಾ ಮಾರ್ಗದಲ್ಲೂ ಇಲ್ಲ. ಯಾವುದೊಂದು ಮಾರ್ಗದಲ್ಲೂ ಆತ್ಯಂತಿಕವಾದ ಅಂದ್ರೆ ಪರ್ಮನೆಂಟ್ ಆಗಿರ್ತಕ್ಕಂತಹ ಪುರುಷಾರ್ಥ ಅಂದ್ರೆ ಮೋಕ್ಷ ಅದಿಲ್ಲ. ಇತ್ಯತಃ ಕರ್ಮ ನಿರಪೇಕ್ಷಂ ಅದ್ವೈತಾತ್ಮ ವಿಜ್ಞಾನಂ ಸಂಸಾರ ಗತಿತ್ರಯ ಹೇತೂಪಮರ್ದೇನ ವಕ್ತವ್ಯಮಿತಿ ಉಪನಿಷತ್ ಆರಭ್ಯತೆ. ಈ ಇತ್ಯತಃ ತಸ್ಮಾತ್ ಹೇತೋಃ ಎಂಬೀ ಕಾರಣದಿಂದ ಕರ್ಮದ ಹಂಗಿಲ್ಲದ ಕರ್ಮ ಅಂದ್ರೆ ಉಪಾಸನೆಯೂ ಕರ್ಮವೇ, ಮಾನಸಿಕ ಕರ್ಮ ಅದು. ಇದು ಅಗ್ನಿಹೋತ್ರ ಆಗಿರು ದೇಹೇಂದ್ರಿಯ ಕರ್ಮ, ಭಾವನೆ ಭಕ್ತಿ ಉಪಾಸನೆ ಎಲ್ಲ ಮಾನಸಿಕ ಕರ್ಮ, ಎಲ್ಲ ಒಂದೇ. ಭಾವನಾ ಭಕ್ತಿ ಉಪಾಸನೆ ಮೂರಲ್ಲ. ಅದು ಮನಸ್ಸಿನ ಕರ್ಮವಾದ ಕರ್ಮವೇ, ದೇಹದ ಕರ್ಮವಾದ ಕರ್ಮವೇ. ಈ ಕರ್ಮದ ನಿರಪೇಕ್ಷ ಅಂದ್ರೆ ಹಂಗಿಲ್ಲದ ಅದ್ವೈತಾತ್ಮ ವಿಜ್ಞಾನ ಅಂದ್ರೆ ಎರಡೆಂಬುದಿಲ್ಲದೆ ಇರುವ ಪರಬ್ರಹ್ಮವೇ ನಾನಾಗಿದ್ದೀನಿ ಎಂಬ ತಿಳುವಳಿಕೆ. ವಿಜ್ಞಾನ ಅಂದ್ರೆ ಅನುಭವ ಪರ್ಯಂತವಾದ ಜ್ಞಾನಕ್ಕೆ ವಿಜ್ಞಾನ ಅಂತಾರೆ. ಜ್ಞಾನ ಅಂದ್ರೆ ಇಂಟೆಲೆಕ್ಚುಯಲ್ ಆಗಿ ಬರೀ ಅರ್ಥ ಮಾಡ್ಕೊಳ್ಳೋದು. ವಿ ಅನ್ನೋದು ಅನುಭವ ಪರ್ಯಂತ. ಹೌದು, ಅಹಮಸ್ತಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಹೇಳಿ ಇವಾಗ ಹೇಗೆ ನಾನು ಇಂಥ ದೇಹ ನಿಯಮನ ಬುದ್ಧಿರೂಪದವನು ನಾವು ಯಾಕೆ ತಿಳ್ಕೊಂಡಿದ್ದೀವೋ, ಇದಕ್ಕಿಂತಲೂ ಗಟ್ಟಿಯಾಗಿ ಇದನ್ನು ಬಾಧೆ ಮಾಡಿ ಅದ್ವೈತಾತ್ಮ ಜ್ಞಾನ ಉಂಟಾಗುತ್ತೆ. ಆ ಅದ್ವೈತಾತ್ಮ ವಿಜ್ಞಾನ ಇದೆಯಲ್ಲ, ಅದು ಸಂಸಾರದ ಮೂರು ಗತಿ ಇದೆಯಲ್ಲ, ಅಂದ್ರೆ ದೇವಲೋಕ, ಪಿತೃಲೋಕ, ಅಧೋಲೋಕ. ವಾಸನೆ ಸೇರಿಕೊಂಡ ಬ್ರಹ್ಮಲೋಕ ಅಂತ ದೇವ ಉತ್ಸಾಹ ಮಾರ್ಗ, ದಕ್ಷಿಣ ಮಾರ್ಗ ಮತ್ತು ತಿರ್ಯಕ್ ಜಂತು ಅಡ್ಡಲಾಗಿ ಅಧೋ ಮಾರ್ಗ. ಈ ಮೂರು ಗತಿಗೂ ಹೇತು ಯಾವುದು? ಅಜ್ಞಾನ ಕಾಮ. ಅದನ್ನು ಉಪಮರ್ದಾನ ನಾಶ ಮಾಡೋದು. ಅಜ್ಞಾನ ಕಾಮದಿಂದಲೇ ಮೂರು ಗತಿ ಆಗೋದು. ಎಲ್ಲಿವರೆಗೆ ಆತ್ಮನ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನೀನು ಏನೇ ಕರ್ಮ ಮಾಡು, ಏನೇ ಉಪಾಸನೆ ಮಾಡು, ಏನು ಮಾಡದೇ ಇರೋ ಮೂರಲ್ಲಿ ಒಂದರಲ್ಲಿ ಇರ್ತೀಯ. ಭಾರಿ ಉಪಾಸನೆ ಮಾಡಿದ್ರೆ ಬ್ರಹ್ಮಲೋಕ ಹೋಗ್ತೀಯ, ಭಾರಿ ಕರ್ಮಗಳು ಮಾಡ್ಕೊಂಡಿದ್ರೆ ದೇವ್ರ ಏನೂ ಮಾಡ್ಲಿಲ್ಲ, ಉಂಡಾಲಿ ಗುಂಡನಾಗಿದ್ದು ಬಿಟ್ರೆ ಪ್ರಾಣಿಯ ಹುಡ್ತಾನೆ ಅಷ್ಟೇ. ಉಂಡಾಲಿ ಗುಂಡ ಏನಾಗ್ತಾನೆ ಅಂದ್ರೆ ಪ್ರಾಣಿಯ ಹುಡ್ತಾನೆ. ಏನು ಒಂದು ಆಚರಣೆ ಇಲ್ಲ, ಪೂಜೆ ಪುರಸ್ಕಾರ ಇಲ್ಲ, ದೇವರು ದುಡ್ಡು ಇಲ್ಲ, ಒಂದೇನು ಕರ್ಮ ಇಲ್ಲ ಅಂದ್ರೆ ಅಧೋಗತಿ ಹೋಗ್ತಾನೆ. ಈ ಮೂರಕ್ಕೂ ಕಾರಣ ಅಜ್ಞಾನ ಕಾಮವೇ. ಇದನ್ನ ಉಪಮರ್ದನ ನಾಶ ಮಾಡುತ್ತೆ. ಯಾವುದೋ ಆತ್ಮಜ್ಞಾನ. ಕರೆಕ್ಟ್. ಆ ಆತ್ಮಜ್ಞಾನ ಹೇಳ್ಬೇಕು ಅಂತ ಹೇಳಿ ಅದಕ್ಕಾಗಿ ಈ ಉಪನಿಷತ್ ಹೊರಟಿದೆ ಅಂತ ಇದೆ. ಯಾವ ಉಪನಿಷತ್ತು? ಛಾಂದೋಗ್ಯ ಉಪನಿಷತ್ತು ಆತ್ಮಜ್ಞಾನ ವಿಚಾರ ಹೇಳ್ತಿದ್ದೀನಿ, ಹೊರಟಿದೆ ಎಂದು. न च अद्वैतात्मविज्ञानादन्यत्र आत्यंतिकी निश्रेयस प्राप्ति. ಈ ವಾಕ್ಯವನ್ನು ಅಂಡರ್ಲೈನ್ ಮಾಡ್ರಿ, ಇದನ್ನು ಗಟ್ಟಿ ಮಾಡಿ. ಎರಡು ಮಾಡ್ಬೇಕು ನೀವು. ಒಂದು ಅಂಡರ್ಲೈನ್ ಮಾಡ್ಬೇಕು ವಾಕ್ಯವನ್ನ. ಸೆಕೆಂಡ್ ಒನ್ ಯು ಹ್ಯಾವ್ ಟು ಬೈ ಹಾರ್ಟ್ ಇಟ್. ಗಟ್ಟಿ ಮಾಡ್ಬೇಕು ಅದನ್ನ. ಏನಂತಿದ್ದಾರೆ ಶಂಕರಾಚಾರ್ಯರು? ಇದು ಶಂಕರಾಚಾರ್ಯರು ಯಾವುದೇ ಮಂತ್ರಕ್ಕೆ ಅಥವಾ ಯಾವುದೋ ಒಂದಕ್ಕೆ ಕಟ್ಟಿಬಿದ್ದು ಬರಿತಾ ಇರೋ ವಾಕ್ಯ ಅಲ್ಲ, ಅನುಭವದಿಂದ ಬರಿತಾ ಇರೋ ವಾಕ್ಯ. ಏನ್ ಬರಿತಾ ಇದ್ದಾರೆ? ಅದ್ವೈತಾತ್ಮ ಜ್ಞಾನವಿಲ್ಲದೆ ಹೋದರೆ ಇಪ್ಪರ್ಲಾಗ ಹುಡುಗ ಮೋಕ್ಷ ಇಲ್ಲ ಅಂತ ಇದ್ದಾರೆ. ಅದ್ವೈತಾತ್ಮ ಜ್ಞಾನ ಅದನ್ಯತ್ರ, ಅದ್ವೈತ ಸ್ವರೂಪವಾದ ಪರಬ್ರಹ್ಮವೇ ನಾನಾಗಿದ್ದೀನಿ ತಿಳ್ಕೊಂಡ್ರೆ ಮಾತ್ರ ಆತ್ಯಂತಿಕವಾದ ಅಂದ್ರೆ ಎಂಡ್ಲೆಸ್ ಅಂತಮ ಅತೀತ್ಯ ವರ್ತತೆ ಆತ್ಯಂತಿಕಂ. ಅಂತ ಇಲ್ಲ, ತುದಿ ಇಲ್ಲದೆ ಇರತಕ್ಕದ್ದಾಗಿರೋ ಒಂದು ಮೋಕ್ಷ ಆತ್ಯಂತಿಕಂ. ಆತ್ಯಂತಿಕಿ ಅದು ಪ್ರಾಪ್ತಿ ಸ್ತ್ರೀಲಿಂಗ, ಆತ್ಯಂತಿಕಿ ಆಗಿದ್ದಾರೆ. ಆತ್ಯಂತಿಕಂ ನಿಶ್ರೇಯಸಂ, ಆತ್ಯಂತಿಕಂ ಪುರುಷಾರ್ಥ, ಆತ್ಯಂತಿಕೀ ಪ್ರಾಪ್ತಿ. ಲಿಂಗತ್ರಯಕ್ಕೆ ವರ್ತತೆ. ಆತ್ಯಂತಿಕ ವಿಶೇಷ ಅರ್ಥ. ಆತ್ಯಂತಿಕ ಹೇಗೆ ವಿಶೇಷ ವಾಕ್ಯ? ಅಂತಮತೀತ್ಯ ವರ್ತತೆ ಇದು ಆತ್ಯಂತಿಕೀ. ಅಂತ ಮೀನ್ಸ್ ತುದಿ. ಅಂತ ತುದಿ ಕಣ, ತುದಿ ಇಲ್ಲ, ತುದಿ ಇಲ್ಲದೆ ಇರೋ ಮೋಕ್ಷ.
ಎಲ್ಲ ತುದಿ ಇರೋದು. ಕರ್ಮ ಮಾಡಿದ್ರು 1000 ವರ್ಷ ಇರ್ತಾನೆ, ಅಥವಾ 10,000 ವರ್ಷ ಇರ್ತಾನೆ ಎಲ್ಲ ಪಿತೃಲೋಕದಲ್ಲಿ. ಹಾಗೆ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಿ 1 ಕಲ್ಪ ಇರ್ತಾನೆ, ಆಮೇಲೆ ಕ್ಷೀಣೆ ಪುಣ್ಯ ಮತ್ತು ಇಲ್ಲಿ ಮಾತ್ರ ಇದು ಪಡೆದದ್ದೇ ಅಲ್ಲ, ಆದದ್ದೇ ಅಲ್ಲ. ಇದು ಜ್ಞಾನದಿಂದ ತಿಳ್ಕೊಂಡದ್ದು. ಇಲ್ಲೇ ನಿತ್ಯವಾದ ಸತ್ಯವಾದ ಪರಬ್ರಹ್ಮವನ್ನು ಅನುಭವದಲ್ಲಿ ಕಂಡುಕೊಂಡದ್ದು. ಅದು ಕಂಡುಕೊಂಡದ್ದಾದ್ರಿಂದ ಇದಿಲ್ಲದೆ ಹೋದ್ರೆ ಅದ್ವೈತಾತ್ಮಜ್ಞಾನವಿಲ್ಲ ಅಂದ್ರೆ ಏನ್ ಮಾಡುದು ನಿಶ್ರೇಷ ಪ್ರಾಪ್ತಿ ಇಲ್ಲ, ಮೋಕ್ಷ ಪ್ರಾಪ್ತಿ ಇಲ್ಲ. ಆತ್ಯಂತಿಕವಾದ ಅದು ನಿಶ್ರೇಷ ಪ್ರಾಪ್ತಿ ವಿಶೇಷ. ವಿಶೇಷ ಪ್ರಾಪ್ತಿ ಎಂಥದ್ದು ಅಂದ್ರೆ ಅದು ಆತ್ಯಂತಿಕವಾದದ್ದು. ಆತ್ಯಂತಿಕವಾದ ಮೋಕ್ಷ ಪ್ರಾಪ್ತಿ ಎಂಬುದು ಆತ್ಮಜ್ಞಾನವಿಲ್ಲದೆ ಆಗೋದಿಲ್ಲ. ಇದನ್ನು ಜ್ಞಾಪಕ ಮಾಡ್ಕೊಂಬಿಡಿ. ಶಂಕರಾಚಾರ್ಯ ಸಿದ್ಧಾಂತ ಪ್ರಕಾರ ಜ್ಞಾನಾದೇ ಮತ್ತು ಕೈವಲ್ಯಂ, ಆತ್ಮಜ್ಞಾನದಿಂದಲೇ ಮೋಕ್ಷವಾಗುವುದು. ಏನ್ ಗಯೆ ಹೋಗಿ ಪಿಂಡ ಹಾಕಿದರು, ಬದ್ರಿ ಹೋಗಿ ಪಿಂಡ ಹಾಕಿದರು, ಕಾಶಿ ಪಿಂಡ ಹಾಕಿ ಮೋಕ್ಷ ಅನ್ನೋದು ಸುಮ್ಮನೆ ತಾತ್ಕಾಲಿಕ ದುಃಖೋಪಶಮನವನ್ನು ಮೋಕ್ಷ ಅಂತಾನೆ ಹೊರತು ಆತ್ಯಂತಿಕ ಮೋಕ್ಷ ಅಲ್ಲ. ಅದು ಟೆಂಪ್ರವರಿ ಏನೋ ಸದ್ಗತಿ ಆಗತ್ತೆ, ಆಗ್ಬೋದು, ಅದಿಲ್ಲ ಅನ್ನಲ್ಲ. ಅದು ಮೋಕ್ಷ ಅಂತಾರೆ, ಶಬ್ದ ಹೇಳ್ತಾರೆ. ಮೋಕ್ಷ ಅನ್ನೋ ಶಬ್ದ ತುಂಬಾ ಚೀಪ್ ಆಗಿದೆ. ಆದರೆ ಮೋಕ್ಷ ಶಬ್ದಕ್ಕೆ ಮುಖ್ಯಾರ್ಥ ಜ್ಞಾನದಿಂದ ದೊರಕುವಂಥದ್ದು. ಅಕ್ಷತಿ, ಇದು ನನ್ನ ವಾಕ್ಯ ಅಲ್ಲ, ಶ್ರುತಿಯು ಹೇಳ್ತಾ ಇದೆ ಇದನ್ನ. ಶಂಕರಾಚಾರ್ಯರು ನಾವು ಹೇಳಿದ್ದಕ್ಕೆ ಶ್ರುತಿನ ರೆಫರ್ ಮಾಡ್ತಾ ಇದ್ದಾರೆ, ಪರಾಮರ್ಶೆ ಮಾಡ್ತಿದ್ದಾರೆ. ಅಥ ಯೇ ಅನ್ಯಥಾ ಅಥೋ ವಿದುಃ, ಅನ್ಯರಾಜಾನಸ್ತೆ ಶಯ್ಯಲೋಕಾ ಭವಂತಿ ವಿಪರ್ಯಯೇ ಚ ಸಸ್ವರಾಟ್ ಭವತಿ. ಅಥ ಇನ್ನು ನಾವು ಹೇಳುವಂತಹ ಆತ್ಮಜ್ಞಾನಕ್ಕಿಂತ ಅನ್ಯಥಾ ಮತ್ತೊಂದು ಪ್ರಕಾರವಾಗಿ ಯಾರು ತಿಳಿದಿರುತ್ತಾರೋ, ಆತ್ಮಜ್ಞಾನ ಬಿಟ್ಟು ನನಗಿಂತ ಬೇರೆಯಾಗಿ ಹಿರಣ್ಯ ಗರ್ಭ ಇದ್ದಾನೆ, ವಿರಾಟ್ ಪುರುಷ ಇದ್ದಾನೆ, ಇಂದ್ರಾದಿಗಳಿದ್ದಾರೆ, ದೇವತೆಗಳ ಇದ್ದಾರೆ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಅನ್ಯರಾಜಾನಃ. ಹೇಗೆ ಸಮಾಸ? ಅನ್ಯೋ ರಾಜ ಯೇಷಾಂತೆ ಅನ್ಯರಾಜಾನಃ. ನನಗೊಬ್ಬ ರಾಜ ಇದ್ದಾನೆ, ದೇವೇಂದ್ರ ಇದ್ದಾನೆ, ವಿರಾಟ್ ಪುರುಷ ಇದ್ದಾನೆ, ಹಿರಣ್ಯ ಗರ್ಭ ಇದ್ದಾನೆ, ನಂಗೆ ಅವನ ಅನುಗ್ರಹ ಮಾಡ್ತಾನೆ, ಅವನ ಕೊಡ್ತಾನೆ. ಯಥಾ ಪಶು ಏವ ದೇವಾನ, ಪಶು ಹೇಗಿದೆಯೋ ಹಾಗೆ ನಮ್ಮೊಬ್ಬ ಸ್ವಾಮಿ ಇದ್ದಾನೆ, ಟೈಮ್ ಹುಲ್ಲು ಹಾಕ್ತಾನೆ, ಹಿಂಡಿ ಹಾಕ್ತಾನೆ, ಬೂಸ ಹಾಕ್ತಾನೆ, ನಂಗೆ ಕಟ್ತಾನೆ, ನಂಗೆ ಕಾಪಾಡ್ತಾನೆ, ಕೊಟ್ಟಿಗೆ ಇಡ್ತಾನೆ, ಹುಲಿ ಗಿಲಿ ಬರದೆ ಹೇಳಕ್ಕೆ ನೋಡ್ಕೊಳ್ತಾನೆ ಅಂತ ಹೇಳಿ ಆ ಹಸು ಹೇಗೆ ಕ್ಷೇಮವಾಗಿ ಕೊಟ್ಟಿಗೆಗಿರುತ್ತೋ ಈ ರೀತಿ ಇವನಿರ್ತಾನೆ. ಮನೆಯೊಳಗೆ ಇವನು ಕೊಟ್ಟಿಗೆ, ಮನೆಯೇ ಕೊಟ್ಟಿಗೆ, ಮನೆಯನ್ನು ಕೊಟ್ಟಿಗೆ ಒಳಗೆ ಈತ ಇಂದಾದಿ ದೇವತೆಯನ್ನು ತೃಪ್ತಿ ಪಡಿಸ್ತಾ ಅವರಿಂದ ಏನೋ ಐಶ್ವರ್ಯ, ಮಕ್ಕಳು, ಆರೋಗ್ಯ, ಅಧಿಕಾರ, ಬೇರೆ ಬೇರೆ ಅನುಪಮ. ಈಗ ತುಂಬಾ ಭಕ್ತಿ ಯೋಗ ಎಲ್ಲ ಮಾಡಿದವ್ರಿಗೆ ಚಾಪ್ಟರ್ 12 ಪ್ರಕಾರ ದೇವರೇ ಕೊಟ್ಬಿಡ್ತಾರಂತಾರಲ್ಲ ಗುರುಗಳೇ ಆತ್ಮಜ್ಞಾನ. ಆತ್ಮಜ್ಞಾನ ದೇವ್ರ ಹೆಂಗ್ ಕೊಡೋದು? ದೇವರಿಗೆ ತಂದೆ ಮಗಳು ಕೊಡ ಆತ್ಮಜ್ಞಾನ ಕೊಡಕ್ ಬರಲ್ಲ. ಆತ್ಮಜ್ಞಾನ ತಿಳ್ಕೋಬೇಕು ನಾವು, ತಿಳ್ಕೋಬೇಕು. ಆತ್ಮಜ್ಞಾನ ಯೋಗ್ಯತೆ ಬರುತ್ತೆ, ಹೌದು. ಆತ್ಮಜ್ಞಾನ ಅದು ಇವನೇ ಮಾಡ್ಕೊಳ್ಳೋದು. ದೇವ್ರು ಹಾಗೆ ಕೊಡುವ ಹಾಗೆ, ದುಡ್ಡು ಕೊಡುವ ಹಾಗೆ, ಮೊಬೈಲ್ ಕೊಡುವ ಹಾಗೆ ಆತ್ಮಜ್ಞಾನ ಕೊಡಕ್ ಬರೋಲ್ಲ. ಇವನಲ್ಲಿ ಇವ್ ಗೊತ್ತಾಗುವಂತಹ ಒಂದು ವಿಚಾರ, ಜ್ಞಾನ ಕೊಡಕ್ ಬರೋಲ್ಲ. ಅಲ್ಲ ಗುರುಗಳೇ, ಅದ ಅಷ್ಟೊಂದು ಭಕ್ತಿ ಮಾಡಿದಾಗ ಅದಾಗದೇ ಗೊತ್ತಾಗ್ಬಿಡುತ್ತೆ ಅಂತ. ಅದು ಕ್ಲಾಸ್ ಉಪನಿಷದೆಲ್ಲ ಓದ್ತಾ ಇರೋರ್ಗು ಬಂದ್ಬಿಡುತ್ತೇನೋ ಅಂತ ಅಲ್ವಾ? ತುಂಬಾ ಇದ್ರೆ ಆತ್ಮಜ್ಞಾನಕ್ಕೆ ಯೋಗ್ಯತೆ ಇರುತ್ತೆ, ಅದು ನಿಜ. ತುಂಬಾ ಭಕ್ತಿ ಭಾವ, ತುಂಬಾ ಭಾವನೆ ಇದ್ದವರಿಗೆ ನಿಜವಾಗಿ ಆವಾಗ ಈ ನವರಾತ್ರಿಯಲ್ಲಿ ನವಾವರಣೆ ಪೂಜೆ ಮಾಡ್ಕೊಂಡು, ಚೆನ್ನಾಗಿ ದೇವಿ ಆರಾಧನೆ ಪೂಜೆ ಮಾಡ್ಕೊಂಡು, ಭಗವತಿ ದೇವಿಯನ್ನ ಇದಕ್ಕೆ ಆತ್ಮಜ್ಞಾನ ಕೊಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ರೆ ಆ ಭಗವತಿ ದೇವಿಯ ಅನುಗ್ರಹದಿಂದ ತತ್ವಜ್ಞಾನ ಯೋಗ್ಯತೆ ಬರುತ್ತೆ. ಅದಂತೂ ನಿಜ, ಅದಿಲ್ಲ ಅನ್ನಕ್ಕಾಗಲ್ಲ. ಆ ಭಗವತಿ ದೇವಿಯ ಅನುಗ್ರಹದಿಂದ ಆತ್ಮಜ್ಞಾನ ಆಗಲ್ಲ ಅನ್ನಕ್ಕಾಗಲ್ಲ. ಆದ್ರೆ ಆತ್ಮಜ್ಞಾನ ದೇವಿಗೂ ಹೀಗೆ ಕೈ ಎತ್ತಿ ಕೊಡಕ್ ಬರಲ್ಲ. ಯಾಕಂದ್ರೆ ಯಾವ ಆತ್ಮನಿದ ಆ ಆತ್ಮ ದೇವಿಗೂ ಆತ್ಮ, ನಿನಗೂ ಆತ್ಮ, ವಿಶ್ವಕ್ಕೂ ಆತ್ಮನಾಗಿರ್ತಕ್ಕಂಥ ಪರಮಾತ್ಮನನ್ನ ಕೊಡೋಕೆ ತೊಳಕೆ ಬರಲ್ಲ. ಹಾನೋಪಾದಾನ ರಹಿತ ಅದು, ಕೊಡೋಕ್ಕೂ ಬರಲ್ಲ, ತೊಳಕ್ಕೂ ಬರಲ್ಲ ಅದು. ಆದ್ರೆ ಒಂದೇನು, ಆ ಭಗವತಿ ದೇವಿಯ ಅನುಗ್ರಹದಿಂದ ಚಿತ್ತ ಶುದ್ಧಿ ಆಗುತ್ತೆ, ಖಂಡಿತ. ಅದಿಲ್ಲ ಅಂತ ಯಾರೂ ಅನ್ನಲ್ಲ. ಹಾಗೆ ಇಂದ ದೇವತೆಗಳ ಆರಾಧನೆಯಿಂದ ಮನಃಶುದ್ಧಿ ಆಗುತ್ತೆ, ಭಗವಂತನ ಆರಾಧನೆ ಆಗತ್ತೆ. ಪೂಜಾ ಪುರಸ್ಕಾರಾದಿಗಳು ಫಲ ಇಲ್ಲ ಅನ್ನೋವಂತ ಇಲ್ಲ. ಏನೇ ಫಲವಾದರೂ ಕೂಡ ಅದು 2 ತರಹ. ಇಹಲೋಕದ ಪರಲೋಕದ ಫಲ ಒಂದು. ಇದೊಂದು ಕರ್ಮಯೋಗವಾಗಿ ಮಾಡಿದ್ರೆ
ಚಿತ್ತಶುದ್ಧಿ ಆಗುವುದು ಅಂದ್ರೆ ಇನ್ನೊಂದು ಫಲ, ಅದು ಹೆಚ್ಚಿನ ಫಲ. ಅದು ಸತ್ಯವನ್ನು ಕಂಡುಕೊಳ್ಳೋಕೆ ಅನುಕೂಲವಾಗುತ್ತೆ. ಸತ್ಯಾತ್ಮ ದರ್ಶನ ಇದೆಯಲ್ಲ, ಪರಮಾರ್ಥ ದರ್ಶನ, ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲವೂ ವೇದಾಧ್ಯಯನವಾಗಲಿ, ವೇದ ಪಾರಾಯಣ ಮಾಡೋದು ಆಗುತ್ತೆ, ಭಜನೆ ಮಾಡೋದು ಆಗುತ್ತೆ, ರಾಮತಾರಕ ಜಪ ಮಾಡಿದ್ರು ಆಗುತ್ತೆ. ಯಾವೂ ಆಗಲ್ಲ ಅನ್ನೋಕ್ಕಾಗಲ್ಲ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಾ ಅನ್ನೋದೇ ಡಿಪೆಂಡು. ಶಿವಪಂಚಾಕ್ಷಿ ಇರ್ಬೋದು, ಅಷ್ಟಾಕ್ಷಿ ನಾರಾಯಣ, ಓಂ ನಮೋ ನಾರಾಯಣಾಯ ಇರ್ಬೋದು, ಓಂ ನಮೋ ಭಗವತಿ ವಾಸುದೇವ ದ್ವಾದಶಾಕ್ಷಿ ಇರ್ಬೋದು, ಅಥವಾ ತ್ರಯೋದಶಾಕ್ಷಿ ಶ್ರೀರಾಮ್ ಜಯರಾಮ್ ಜಯ ಅದ ಇರ್ಬೋದು. ಯಾವುದನ್ನಾದ್ರೂ ಪ್ರೇಮದಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ತುಂಬಾ ಹೊತ್ತು ಏನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಇದ್ರೆ ಅದರಿಂದ ಒಂದು ಚಿತ್ತಶುದ್ಧಿ ಆಗುತ್ತೆ. ಅದೊಂದು ಖಂಡಿತ ಎರಡು ಮಾತಿಲ್ಲ, ಅದು ಆಜ್ಞೆ ಆಗತ್ತೆ. ಅದು ಸರ್ವದಿಂದ ಮಾಡೋದು. ಆದ್ರೆ ಏನೇ ಪಡ್ಕೊಂಡು ಕೊನೆ ವಿಚಾರಕ್ಕೆ ಬರಲೇಬೇಕು. ವಿಚಾರ, ವಿವೇಕ, ಜ್ಞಾನವಾಗದೆ ಅಜ್ಞಾನ ಹೋಗಲ್ಲ. ಎಷ್ಟೇ ಇದಾದ್ರು MS ಸುಬ್ಬಲಕ್ಷ್ಮಿ ಹಾಡಿದ್ರು, ಮಾಲ್ಮುರಳಿ ಹಾಡಿದ್ರು, ಕತ್ಲೆ ಹೋಗೋದಕ್ಕೆ ಏನ್ ಬೇಕು? ಬೆಳಕೇ ಬೇಕು. ಹಾಗೆ ಅಜ್ಞಾನ ಹೋಗೋದಕ್ಕೆ ಜ್ಞಾನವೇ ಬೇಕು. ಜ್ಞಾನ ಬರೋದಕ್ಕೆ ಸಹಾಯ ಮಾಡುತ್ತೆ, ಅಂದ್ರೆ ಯೋಗ್ಯತೆ ತಂದ್ಕೊಡುತ್ತೆ. ಸದ್ಗುರು, ಒಳ್ಳೆ ಗುರುಗಳು ಸಿಗ್ತಾರೆ, ಒಳ್ಳೆ ಕಾರ್ಯಕ್ರಮ ಸಂಘ, ದೇಹೇಂದ್ರಿಯ ಮನೋಬುದ್ಧಿಗಳು ಉತ್ತಮವಾಗಿರುತ್ತೆ, ಒಳ್ಳೆ ವಿಚಾರ ಮಾಡೋ ಶಕ್ತಿ ಬರುತ್ತೆ, ಸೂಕ್ಷ್ಮಮತಿ ಆಗ್ತಾನೆ, ಅದೆಲ್ಲ ಆಗ್ತಾನೆ. ಅದೆಲ್ಲ ಅನುಮಾನ ಇಲ್ಲ. ಭಗವಂತನ ಆರಾಧನೆ ಖಂಡಿತ ಶ್ರೇಯಸ್ಕರವಾದ್ದು, ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಅಲ್ಲ, ಆಮೇಲೆ ಬರೀ ಕರ್ಮಯೋಗ ಮಾಡ್ತೀನಿ ಅಂದ್ರೂ ಆಗಲ್ಲ, ಬರೀ ಉಪಾಸನೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಎರಡೂ ಮಾಡ್ಬೇಕು. ಇಲ್ಲ, ಮಾಡ್ಬೋದು. ಬರೀ ಉಪಾಸನೆ ಮಾಡ್ತಾನೆ ಇರ್ಬೋದು. ನಮಗೆ ನಮ್ ಸಹಜವಾಗಿ ಒಂದಷ್ಟು ಬೋರ್ ಆಗತ್ತೆ, ನಮಗೆ ಚೇಂಜ್ ಬೇಕು. ಒಂದಷ್ಟು ಪೂಜೆ ಮಾಡ್ತೀನಿ, ಒಂದಷ್ಟು ಪಾರಾಯಣ ಮಾಡ್ತೀನಿ, ಒಂದಷ್ಟು ಜಪ ಮಾಡ್ತೀನಿ, ಒಂದಷ್ಟು ಧ್ಯಾನ ಮಾಡಿ. ಹೀಗೆ ನಮ್ಗೆ ನಮ್ಮ ಮನಸ್ಸಿಗೆ ಹೇಗೆ ಊಟದಲ್ಲಿ ಬರೀ ಸಾರಿಂದ ಬೇಜಾರು. ಸಾರು ಇರ್ಬೇಕು, ಇಲ್ಲ ಹುಳಿ ಇರ್ಬೇಕು, ಒಂದು ಪಲ್ಯ ಇರ್ಬೇಕು, ಇನ್ನೇನು ಚಟ್ನಿ ಇರ್ಬೇಕು, ಒಂದು ಗೊಜ್ಜು ಇರ್ಬೇಕು, ಒಂದು ಸ್ವೀಟ್ ಇರ್ಬೇಕು ಅಂತ ಹೇಳಿ ವೆರೈಟಿ ಅಪೇಕ್ಷೆ ಪಡ್ತೀವೋ, ಅದೇ ರೀತಿ ಭಗವಂತನ ಆರಾಧನೆಯಲ್ಲೂ ಮನಸ್ಸು ಒಂದರಲ್ಲೇ ಮಾಡಿ ಬೋರ್ ಆಗುತ್ತೆ. ಅದಕ್ಕೆ ಅದು ಯಾರಿಗೆ ಒಂದರಲ್ಲೇ ನಿಷ್ಠೆ ಇದೆಯೋ ಅದು ಉತ್ತಮ. ಅವನು ಧ್ಯಾನದಲ್ಲಿ, ಉಪಾಸನೆ ಒಂದರಲ್ಲೇ ಇರೋ ಮೇಲ್ಮಟ್ಟದವನು. ಯಾರಿಗೆ ಒಂದರಲ್ಲಿ ಬೋರ್ ಆಗುತ್ತೋ ಅವನಿಗೆ ಆಪ್ಷನ್, ಒಂದಷ್ಟು ಪಾರಾಯಣ ಮಾಡು, ಒಂದಷ್ಟು ಭಜನೆ ಮಾಡು, ಒಂದಷ್ಟು ಜಪ ಮಾಡು, ಒಂದಷ್ಟು ಧ್ಯಾನ ಮಾಡು, ಒಂದಷ್ಟು ಇದು ಮಾಡು, ಸ್ತೋತ್ರ ಮಾಡು, ಮಾಡ್ಬೋದು. ಅದರಲ್ಲೇ ಆಪ್ಷನ್. ಇನ್ನು ಬೇಜಾರಾಯ್ತು ಅಂತ ಹೇಳಿ ಟಿವಿ ನೋಡ್ತೀನಿ, ಸ್ವಲ್ಪ ಪ್ರಪಂಚ ಕಡೆ ಬರ್ತೀನಿ, ಸ್ವಲ್ಪ MG ರೋಡ್ ಓಡಾಡ್ಕೊಂಡ್ ಬರ್ತೀನಿ, ಅದೆಲ್ಲ ಮಾಡ್ಬಾರ್ದು. ಬೇಜಾರಾಯ್ತು ಅಂತ ಹೇಳಿ MG ರೋಡ್ ತಿರುಗಕ್ಕೆ ಹೋದ್ರೆ ಕತೆ ಮುಗೀತು. ಕುಂಬಾರ್ನಿಗೆ 1 ವರ್ಷ, ದೊಣ್ಣೆ 1 ನಿಮಿಷ ಅಂತ ಎಲ್ಲ ಹಾಳಾಗುತ್ತೆ. ಹಂಗೆಲ್ಲ ಮಾಡ್ಬಾರ್ದು. ಯಾರು ಅತಃ ಅನ್ಯಥ ಈ ಆತ್ಮಜ್ಞಾನಕ್ಕಿಂತ ಮತ್ತೊಂದು ಪ್ರಕಾರ ತಿಳಿದಿರ್ತಾರೋ ಅವರೆಲ್ಲ ಮತ್ತೊಬ್ಬ ರಾಜನನ್ನು ಉಳ್ಳವರಾಗಿರ್ತಾರೆ. ಅವ್ರು ಪಡ್ಕೊಳ್ಳೋದು ಎಲ್ಲಾ ಲೋಕವು ಕ್ಷಯವಾಗುವ ಲೋಕವು. ಇದಕ್ಕೆ ವಿರುದ್ಧವಾಗಿ ಆತ್ಮ ಕಂಡುಕೊಂಡವನು ಸ್ವರಾಟ್, ಅಖಂಡ ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಆಗ್ಬಿಡ್ತಾನೆ. ಆತ್ಮಜ್ಞಾನ ಪಡ್ಕೊಂಡು ಸರ್ವಾತ್ಮ ಭಾವ ಪಡ್ಕೊಂಡು ಎಲ್ಲರೂ ಮೀರ್ ಬಿಡ್ತಾನೆ ಅಂತ ಈ ರೀತಿ ಶ್ರುತಿಗೆ ಆತ್ಮಜ್ಞಾನದಿಂದ ಸ್ವರಾಟ್ ಆಗ್ತಾನೆ, ಆತ್ಮಜ್ಞಾನ ದೇವರ ಅಧೀನ ಆಗ್ತಾನೆ, ಪರತಂತ್ರನಾಗ್ತಾನೆ. ತಥಾ ಅದ್ವೈತ ವಿಷಯ ಅಮೃತಾಭಿಸ ತಥಾ ದ್ವೈತ ಅದ್ವೈತ ಇದು ಹೊಡಿಬೇಕು. ಅದನ್ನ ತಥಾ ಮೇಲೆ ಹೈಫನ್ ಇದೆಯಲ್ವಾ? ಇಲ್ವಾ? ನಂದಲ್ಲಿದೆ. ದ್ವೈತ ವಿಷಯ ಅಮೃತಾಭಿಸಂಧಸ್ಯ ತಥಾ ದ್ವೈತ ವಿಷಯ ಅನೃತಾಭಿಸಂಧಸ್ಯ ಬಂಧನಂ ಬಂಧನಂ ತಸ್ಕರಸ್ಯೇವ ತಪ್ತಪರಶುಗ್ರಹಣೆ ಬಂಧ ದಾಹಭಾವಃ ಸಂಸಾರ ದುಃಖ ಪ್ರಾಪ್ತಿಶ್ಚ ಇತ್ಯುಕ್ತ್ವಾ ಅದ್ವೈತಾತ್ಮ ಸತ್ಯಾಭಿಸಂಧಸ್ಯ ಅತಸ್ಕರಸ್ಯೇವ ಶೈವ ಐತ್ವ ಇಲ್ಲ. ತಪ್ತಪರಶುಗ್ರಹಣೆ ಬಂಧದಾಹಾಭಾವಃ ಸಂಸಾರ ದುಃಖ ನಿವೃತ್ತಿ ಮೋಕ್ಷಶ್ಚ ಇತಿ. ಯಾರು ದ್ವೈತವೆಂಬ ವಿಷಯನ ಗೋಚರ, ಪ್ರಪಂಚವೇ ದ್ವೈತ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಯಲ್ಲ, ಇದು ಪ್ರಪಂಚದ ನಾಮರೂಪಗಳು, ಪ್ರಪಂಚದ ಶಬ್ದ ಸ್ಪರ್ಶ ಇದೆಯಲ್ಲ, ಈ ವಿಷಯ ಇದು ಅಮೃತವಾದದ್ದು, ಪರಮಾರ್ಥವಾಗಿ ಇರುವಂತಹದ್ದಲ್ಲ. ಇದು ಸುಳ್ಳಾದದ್ದು. ಯಾವುದೋ ದ್ವೈತ ವಿಷಯ. ದ್ವೈತ ವಿಷಯನ ದ್ವೈತ ಕ್ಷೇತ್ರ, ದ್ವೈತದ ಫೀಲ್ಡ್. ದ್ವೈತದ ಫೀಲ್ಡ್ ಏನಿದೆ, ಪ್ರಪಂಚದ ಫೀಲ್ಡು, ಇದು ಅನೃತ, ಸುಳ್ಳು, ಇದು ಇಲ್ಯೂಷನ್, ಭ್ರಾಂತಿ, ತೋರಿಕೆ ಮಾತ್ರ. ಇಲ್ಲಿ ಯಾರಿಗೆ ಹಠ ಇದೆಯೋ, ಅಭಿಸಂಧಿ ಇದೆಯೇನು, ಇಲ್ಲ ಇದು ಸುಳ್ಳಲ್ಲ, ಪ್ರಪಂಚ ಸತ್ಯ, ಪ್ರಪಂಚ ನಮ್ಗೆ ಕಾಣ್ತಾ ಇದೆ, ಅಲ್ಲಿ ನಮ್ಗೆ ಏನೇನೋ ಫೀಲಿಂಗ್ ಆಗತ್ತೆ, ಸುಖ ದುಃಖಾದಿಗಳು ಆಗತ್ತೆ, ನಾವು ಅನುಭವಿಸ್ತೀವಿ, ಒಂದ್ ನೋಡಿದ್ರೆ ಖುಷಿ ಆಗತ್ತೆ,
ಒಂದ್ ನೋಡಿದ್ರೆ ದುಃಖ ಆಗುತ್ತೆ, ಒಂದ್ ನೋಡಿದ್ರೆ ಭಯ ಆಗುತ್ತೆ, ಒಂದ್ ನೋಡಿದ್ರೆ ಉದಾಸೀನ ಆಗುತ್ತೆ. ಆದ್ರಿಂದ ಪ್ರಪಂಚ ಸತ್ಯವಾಗಿದೆ, ಯಾವುದು ಸುಳ್ಳಲ್ಲ ಅಂತ ಹೇಳಿ ಯಾರಿಗೆ ಹಠ ಇದೆಯೋ ಅವನಿಗೆ ಬಂಧನ ಆಗುತ್ತೆ. ಬಂಧನ ಆಗುತ್ತೆ ಅಂದ್ರೇನು? ಅವನು ದೇಹೇಂದ್ರಿಯಾದಿಗಳನ್ನೇ ಕೂಡ್ಕೊಂಡವನಾಗಿ ಪರಿಚ್ಛಿನ್ನ ಆಗ್ತಾನೆ. ಇದಕ್ಕೊಂದು ದೃಷ್ಟಾಂತ ಕೊಡುತ್ತೆ. ಹೇಗೆ ಅಂದ್ರೆ, ಕಳ್ಳನಾದವನಿಗೆ ಹಿಂದಿನ ಕಾಲದಲ್ಲಿ ನಾನು ಕಳ್ತನ ಹಿಡಿದು ಬಿಟ್ಟಾಗ ಪೊಲೀಸ್ನವರು ನಾನು ಕಳ್ತನ ಮಾಡಿಲ್ಲ ಅಂತ ವಾದ ಮಾಡ್ತಿದ್ರೆ ಅವಾಗ ಅವನು ಶುದ್ಧಿ ಮಾಡೋಕ್ಕೋಸ್ಕರವಾಗಿ ಕೊಡ್ಲಿನ ಕಾಯಿಸ್ತಾ ಇದ್ರು. ಕೊಡ್ಲಿನ ತಪ್ತ ಪರಶುಗ್ರಹಣ, ತಪ್ತ ಅಂದ್ರೆ ಕಾದಂತಹ ಪರಶುದು ಕೊಡ್ಲಿ, ಅದನ್ನು ಹಿಡ್ಕೋಬೇಕು ಅವನು. ಹೇಗೆ ಅಂದ್ರೆ ನೇರಾಗಿ ಹಾಗೇನ ಕೊಡ್ಲಿನ ಕಾಯಿಸುವರು, ಕೊಡ್ಲಿನ ಕಾಯಿಸಿಬಿಟ್ಟು ಕೆಂಪ ಕಾಯಿಸುವರು, ಅದಕ್ಕೆ ಕೈಗೆ ಯಾವುದೋ ಒಂದು ರಸ ತಿಕ್ಕುವರು, ಆಮೇಲೆ 7 ಮಡಿಕೆಯ ಒದ್ದೆ ಬಟ್ಟೆ ಇಡುವರು, ಆಮೇಲೆ 7 ಗೆರೆ ಹಾಕೋರು. ಅವನ ಹಿಡ್ಕೊಂಡು 7 ಗೆರೆ ಆದ್ಮೇಲೆ ಇಟ್ಬಿಡ್ಬೇಕು, ಅವ್ನು ಕೈ ತೋರಿಸ್ಬೇಕು. ಸುಟ್ಟಿಲ್ಲ ಅಂದ್ರೆ ಕದ್ದಿಲ್ಲ ಅಂತ, ಸುಟ್ಟಿದ್ದು ಅಂತಂದ್ರೆ ನೀ ಕದ್ದಿದ್ದೀಯಾ ಅಂತ ಹೇಳಿ. ಸುಟ್ಟಿದ್ದು ಉಂಟು, ಹೊಡ್ತಾನು ಉಂಟು. ಗಂಡ ಸತ್ತ ದುಃಖ, ಮಂಡು ಕತ್ತಿ ಉರುತ ಅಂತ. ಗಂಡ ಸತ್ತಿ ದುಃಖ ಆದೇನೆ ಮಂಡು ಕತ್ತಿ ಹೆರತ ಬೇರೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಚೌರ ಮಾಡ್ತಿದ್ರು. ಗಂಡ ಹೋದ್ಮೇಲೆ, ಗಂಡ ಸತ್ತ ಮೇಲೆ ಬೋಳಿಸ್ತಾ ಇದ್ರಲ್ಲ, ಗಂಡ ಸತ್ತಿ ದುಃಖ ಆದೇನೆ ಮಂಡು ಕತ್ತಿ ಉರುತ ಬೇರೆ ಅಂತ. ಹಿಂಗೆ ಕಳ್ತನ ಮಾಡಿ ನಾನು ಕದ್ದಿಲ್ಲ ಅಂತ ಸುಳ್ಳು ಹೇಳ್ತಿದ್ರೆ ಕಾದ ಕಬ್ಬಣವನ್ನು ಹಿಡಿಸ್ಬಿಡೋರು. ಕಾದ ಕಬ್ಬಣ ಹಿಡಿಸ್ಕೊಂಡ್ರೆ ಅದು ಅವನು ಸುಟ್ಟು ಬಿಡ್ತು ಅಂದ್ರೆ ಕೈ ಸುಟ್ಟೋಗೋದು ಒಂದು, ಅಷ್ಟಕ್ಕೆ ಬಿಡಲ್ಲ, ಚಾಚಿಡ್ ಹೋಗ್ತಾರೆ. ಬಂಧ ದಾಹ ಭಾವ, ಬಂಧವೂ ಆಗುತ್ತೆ, ದಾಹ ಭಾವ ಅಂದ್ರೆ ಸುಡುವಿಕೆಯೂ ಆಗುತ್ತೆ. ಸಂಸಾರ ಆಮೇಲೆ ಸಂಸಾರ ದುಃಖ ಪ್ರಾಪ್ತಿಯೂ ಅವನಿಗೆ ಹಾಗೆ ಆಗುತ್ತದೆ. ಈ ರೀತಿ ಹೇಳ್ಬಿಟ್ಟು, ಯಾರು ಅದ್ವೈತವೆಂಬ ಆತ್ಮನಲ್ಲಿ ಅದು ಸತ್ಯವಾಗಿರ್ತಕ್ಕದ್ದು ಅದರಲ್ಲಿ ಹಠ ಉಳ್ಳವರು, ಅದ್ವೈತಾತ್ಮನೇ ನನ್ನ ಆತ್ಮ, ಅದೇ ನನ್ನ ಪರಮಾರ್ಥ ಸ್ವರೂಪ, ನಾನು ಅದೇ ಆಗಿದ್ದೀನಿ ಅಂತ ಹೇಳಿ ಯಾರು ಅನ್ಕೊಂಡಿದಾರೋ ಅವನು ನಿಜವಾಗಿ ಕಳ್ಳ ಅಲ್ಲದೆ ಇದ್ದವನಿಗೆ ಅದು ಹೇಗೆ ಸಪ್ತ ಪುರುಷ ಗ್ರಹಣ ಮಾಡಿದ್ರೆ ಬಂಧ ದಾಹ ಎರಡೂ ಇಲ್ಲ. ಬಂಧು ಆಗಲ್ಲ, ದಾಹವೂ ಆಗಲ್ಲ. ದಾಹ ಆಗದೆ ಇರೋದ್ರಿಂದ ಬಂಧು ಆಗಲ್ಲ. ಮೊದಲು ಸುಡೋದಿಲ್ಲ, ಸುಡದೆ ಇದ್ಮೇಲೆ ಜೈಲಿಗೂ ಹಾಕಲ್ಲ, ಶಿಕ್ಷೆಯೂ ಇಲ್ಲ. ಶಿಕ್ಷೆ ಮಾಡಿ ಜೈಲಿಗೆ ಹಾಕ್ತಾರೆ. ಅದು ಕಳ್ಳನ ಅಲ್ದೇನೆ ಸುಮ್ಮನೆ ವಿಚಾರ ಮಾಡಿ ನಮ್ಮನೆ ಬಂಗಾರ ಕದ್ದಿದ್ದಾನೆ ಸ್ವಾಮಿ, ಇವನು ಸುಳ್ಳು ಹೇಳ್ತಿದ್ದಾನೆ, ಇವನನ್ನು ಪರೀಕ್ಷೆ ಮಾಡಿ ಅಂತ ಹೇಳಿ ಒಬ್ಬ ಯಜಮಾನ ಒಬ್ಬಳನ್ನ ಹೇಳ್ತಾನೆ ಅಂತ ಹೇಳಿ ಅವ್ನು ಪೊಲೀಸ್ ಹತ್ರ ಎಳ್ಕೊಂಡ್ಬರ್ತಾರೆ. ಪೊಲೀಸ್ ಎಳ್ಕೊಂಡ್ಬಂದ್ಬಿಟ್ಟು, ಏನಯ್ಯ ಇವ್ರ ಮನೆ ಬಂಗಾರ ಕದ್ದಿದೀಯ ನೀನು? ಸ್ವಾಮಿ ಸತ್ಯವಾಗಿ ನಾನು ಕದ್ದಿಲ್ಲ, ದಯವಿಟ್ಟು ನೀವು ಪರೀಕ್ಷೆ ಮಾಡಿ ನಾನು ಹೋಗ್ತಿದ್ದೆ. ಹೌದನಯ್ಯ, ಕಾಯಿಸಪ್ಪ ಕೊಡ್ಲಿನ ಅಂತ. ಕೊಡ್ಲಿ ಕಾಯಿಸ್ತಾರೆ. ಕೊಡ್ಲಿ ಕೇಳಿದ್ರೆ ನೀವು ಸೌದೆ ಹೊಡೆಯೋದು ಕೊಡ್ಲಿ. ಅಮ್ಮ ಕೇಳಿಲ್ಲ, ಕೊಡ್ಲಿ ಅಲ್ಲ, ಅದರ ಸಿಟಿಯವ್ರು ಗೊತ್ತಿಲ್ಲ. ಅವ್ ಗೊತ್ತಾ? ಪರವಾಗಿಲ್ಲ, ಕೊಡ್ಲಿ ಗೊತ್ತಲ್ಲ. ಕೊಡ್ಲಿ, ಗರ್ಗಸ, ಆಪು, ಸುತ್ತಿಗೆ ಅಂತ ನೀನು ಹಳ್ಳಿ ಕಡೆಯಲ್ಲಿ ಸೌದೆ ಹೊಡೆಯೋದಕ್ಕೆ ಕೆಲಸ ಮಾಡ್ತಾರೆ. ಅದನ್ನ ಗ್ರಹಣ ಮಾಡಿದಾಗ ಅವನಿಗೆ ಬಂಧನೂ ಸತ್ಯಾಭಿಸಂಧಿ ಆಗಿದೆ, ಬಂಧವೂ ಇಲ್ಲ, ದಾಹವೂ ಇಲ್ಲ. ಆಮೇಲೆ ಸಂಸಾರ ದುಃಖ ನಿವೃತ್ತಿಯೂ ಆಗಲ್ಲ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ಇವನಿಗೆ ಸತ್ಯಾಭಿಸಂಧನಾದವನಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಸಂಸಾರ ದುಃಖವೂ ಇಲ್ಲ ಅಂತ ಆಗುತ್ತೆ, ಪುರುಷಾರ್ಥ ಪ್ರಾಪ್ತಿಯಾಗಿ ಕೃತಾರ್ಥನಾಗ್ತಾನೆ. ಈ ಸುಳ್ಳನ್ನು ಹೆಚ್ಕೊಂಡು ಸುಳ್ಳಿನ ಜಗಬಿದು ಸುಳ್ಳಿನ ಸಂತೆಯು ಅಂತ ಸ್ವಾಮಿ ಹಾಡು ಮಾಡಿದ್ದಾರೆ. ಸುಳ್ಳಿನ ಜಗ, ಸುಳ್ಳಿನ ಸಂತೆ, ಜಗತ್ತು ಸುಳ್ಳು, ಸಂತೆ ಸುಳ್ಳು. ಇಲ್ಲಿ ಕಟ್ಕೊಂಡು ಅದನ್ನ ಕಟ್ಕೊಳ್ತೀನಿ, ಇದನ್ನ ತಗೊಳ್ತೀನಿ, ಇದನ್ನ ಮಾಡ್ಕೊಳ್ತೀನಿ, ಅದ್ ಬೇಕಂತ ಇದನ್ನ ಮಾಡ್ತಾ ಹೋದ್ರೆ ಅವನು ದುಡ್ಡು ಉಳಿಸ್ಕೊಳ್ತಾನೆ, ದುಃಖ ಪಟ್ಕೊಳ್ತಾನೆ, ಆ ವಸ್ತು ಕಳ್ಕೊಳ್ತಾನೆ. ಅಯ್ಯೋ ಹೋಗಿ ಇಷ್ಟಪಟ್ಟು ಕೊಂಡ್ಕೊಂಡ್ ಬಂದೆ ಕಣ್ರಿ, ಅಲ್ಲಿ ಇಟ್ಟಿದ್ದೆ ಕಣ್ರಿ, ಇನ್ನೊಂದು ವಾರ ಆಗಿಲ್ಲ ತಂದು ಯಾರೋ ಕತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಹೇಳ್ತಾ ದುಡ್ಡು ಹೋಯ್ತು, ದುಃಖವೂ ಬಂತು, ಇದೂ ಆಯ್ತು, ಎಲ್ಲ ಆಯ್ತು. ಅದ್ರ ಬದಲು ಏನು ಬೇಡ, ಆತ್ಮಾರಾಮನಾಗಿ ಆತ್ಮಚಿಂತನೆ ಮಾಡಿ ಸ್ವಸ್ವರೂಪ ಅನುಸಂಧಾನ ಮಾಡಿ ಆತ್ಮಜ್ಞಾನ ಮಾಡ್ಕೊಂಡ ಅಂದ್ರೆ ಏನನ್ನು ಕಳ್ಕೊಳ್ಳೋದಿಲ್ಲ, ಏನು ಪಡ್ಕೊಳ್ಳೋದಿಲ್ಲ, ಅಂದ್ರ ಕಾಲ ಕಳೀತಾ ಇರ್ತಾನೆ. ಆಯ್ತು, 9 ಗಂಟೆ ಆಯ್ತು. 10:30 ಭಗವದ್ಗೀತೆ. ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್. 14 ನಿರಾಕರಣಂ ಮೇ ಅಸ್ತು ತದಾತ್ಮನಿಗತೆ ಉಪನಿಷತ್ತು ಧರ್ಮಾಃ ತೇಷಾಂ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.